ಗೆಳತಿಯರೇ, ನಿಮ್ಮೆಲ್ಲರಿಗೂ ಟಿಜಿವಿ ಕನ್ನಡದ ಇವತ್ತಿನ ಎಪಿಸೋಡಿಗೆ ಸ್ವಾಗತ. ಟಿಜಿವಿ ಕನ್ನಡ ಉತ್ತಮ ಜೀವನಕ್ಕಾಗಿ ಅನುಭವದ ಮಾತುಕತೆ. ನಾನು ಸಂಗೀತಾ ಡೋನಿ. ನನ್ನ ಹೆಸರು ಭಾಷಾ ಅಂತ. ದ ಗೈಡಿಂಗ್ ವಾಯ್ಸ್ ಕನ್ನಡ ಈ ಮಾಧ್ಯಮದ ಮೂಲಕ ನಾವು ನಿಮ್ಮ ಜೀವನ ಹಾಗೂ ಕರಿಯರ್ ಅನ್ನು ಉತ್ತಮಗೊಳಿಸ ಬಯಸುತ್ತೇವೆ. Hello, I'm Steve Ahern, one of the judges of the Asia Podcast Awards. I'm interrupting this episode to let you know that you're listening to an award-winning podcast. This podcast won its category in the 2024 Podcast Awards, so you know you're listening to quality. Enjoy your listening experience, and congratulations to the team who created this award-winning podcast for you. Every student can learn, just not on the same day nor in the same way. John Evans said. ಅಂದ್ರೆ ಪ್ರತಿಯೊಂದು ಮಗುಗೆ ಲೆವೆಲ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ರಿಸೆಪ್ಟಿವಿಟಿ ಡಿಫ್ರೆಂಟ್ ಇರುತ್ತೆ. ಅದಕ್ಕೆ ಒಂದೇ ದಿನದಲ್ಲಿ ಒಂದೇ ರೀತಿಯಲ್ಲಿ ಎಲ್ಲರೂ ಕಲಿಯಕ್ ಸಾಧ್ಯವಿಲ್ಲ. ಸ್ನೇಹಿತರೆ, ಇವತ್ತು ತುಂಬಾ ಮುಖ್ಯವಾದ ವಿಷಯ ಬಗ್ಗೆ ನಾವು ಮಾತಾಡೋಣ. ಈ ದಿನ ಟಿಜಿವಿ ಕನ್ನಡ ವರ್ಚುವಲ್ ಸ್ಟುಡಿಯೋದಲ್ಲಿ ಆಯೇಷಾ ಅಜರುದ್ದೀನ್ ಅಹಮದ್ ಅವರು ನಮ್ಮ ಜೊತೆ ಭಾಗಿಯಾಗಿದ್ದಾರೆ. ಇಂದಿನ ಎಪಿಸೋಡ್ ವಿಷಯ NIOS ಅಂದ್ರೆ ಏನು. ಅವ್ರ ಜೊತೆ NIOS ಬಗ್ಗೆ ಚರ್ಚೆ ಮಾಡೋಣ. ನಮಸ್ಕಾರ ಆಯಿಷಾ ಮ್ಯಾಮ್, ವೆಲ್ಕಮ್. ನಮಸ್ಕಾರ ಎಲ್ರಿಗೂ. ನಮಸ್ಕಾರ. ಥ್ಯಾಂಕ್ ಯು ನನ್ನನ್ನ ಇಲ್ಲಿ ಕರೆ ಮಾಡಿದ್ದಕ್ಕಾಗಿ. ಇಟ್ಸ್ ಅ ಪ್ಲೇಷರ್ NIOS ಬಗ್ಗೆ ತಿಳ್ಕೊಳ್ಳೋಣ. ಎಲ್ಲ ಮಕ್ಕಳಲ್ಲೂ ತಮ್ಮದೇ ಆದಂತ ವೈಶಿಷ್ಟ್ಯತೆ ಇರ್ತದೆ. ಅದನ್ನು ಹೊರತರುವುದು ನಮ್ಮೆಲ್ಲರ ಕರ್ತವ್ಯ. ಇದೇ ಧ್ಯೇಯವಾಗಿ ಆಯಿಷಾ ಮ್ಯಾಮ್ ಅವರು ತುಂಬಾ ಕೆಲಸ ಮಾಡ್ತಿದ್ದಾರೆ. ಆಯಿಷಾ ಮ್ಯಾಮ್ ಅವರು ಒಬ್ಬರು ಪ್ರಮುಖ ಅಧ್ಯಾಪಕಿ ಮತ್ತು ಬೆಂಗಳೂರಿನಲ್ಲಿರುವ ಇನ್ಸೈಟ್ ಅಕಾಡೆಮಿ ಕನಕಪುರ ರೋಡ್ ಬ್ರಾಂಚ್ ನಲ್ಲಿ ಹೆಡ್ ಪ್ರಿನ್ಸಿಪಲ್ ಕೂಡ. ಅವರು ಸ್ಟೂಡೆಂಟ್ಸ್ಗೆ ಒಳ್ಳೆ ಮಾರ್ಕ್ಸ್ ಮತ್ತು ರಿಸಲ್ಟ್ಸ್ ತಂದು ಕೊಟ್ಟಿದ್ದಕ್ಕೆ ಅವರಿಗೆ ಸಾಕಷ್ಟು ರೆಕಗ್ನಿಷನ್ ಸಿಕ್ಕಿದೆ. ಅಂಬಾಸಿಡರ್ ಟು ಇಂಡಿಯಾ ಇಂದ ಕೂಡ ಅವರಿಗೆ ರೆಕಗ್ನಿಷನ್ ಸಿಕ್ಕಿದೆ. ಅಷ್ಟೇ ಅಲ್ಲದೆ ಅವರು ಸ್ಕೂಲ್ನಲ್ಲಿ ಲೈಫ್ ಸ್ಕಿಲ್ಸ್, ಗುಡ್ ಮ್ಯಾನರ್ಸ್, ಗುಡ್ ಡಿಸಿಪ್ಲಿನ್ ಕೂಡ ಟೀಚ್ ಮಾಡುವ ಶ್ರೇಣಿಯಲ್ಲಿ ಮುಂದಿದ್ದಾರೆ. ಅವರು ಎಜುಕೇಶನ್, ಮೆಂಟಲ್ ಹೆಲ್ತ್, ಸ್ಪೆಷಲ್ ಎಜುಕೇಶನ್ ಮತ್ತು ರೆಮಿಡಿಯಲ್ ನಲ್ಲಿ ಪ್ಯಾನಲಿಸ್ಟ್ ಕೂಡ ಆಗಿದ್ದಾರೆ. ಇಂದಿನ ಮಕ್ಕಳೇ ನಾಳಿನ ಭವಿಷ್ಯ ಅನ್ನುವುದು ನನ್ನ ಅಭಿಪ್ರಾಯ. ಆ ಭವಿಷ್ಯಕ್ಕಾಗಿ ಒಳ್ಳೆ ಎಜುಕೇಶನ್ ಕೊಡುವುದು ಎಲ್ಲಾ ಪೇರೆಂಟ್ಸ್ಗೆ ಅತ್ಯವಶ್ಯ. ಅದಕ್ಕಾಗಿ ನಾವು ನಮ್ಮ ಮಕ್ಕಳಿಗೆ CBSE, ICSE ಬೋರ್ಡ್ ನಲ್ಲಿ ಸೇರಿಸ್ಬೇಕು ಅಂತ ಅನ್ಕೊಂತೀವಿ. ಆದ್ರೆ NIOS ಅಂತ ಕೂಡ ಒಂದು ಬೋರ್ಡ್ ಇದೆ ಅನ್ನುವುದು ತುಂಬಾ ಕಮ್ಮಿ ಪೇರೆಂಟ್ಸ್ ಮಾತ್ರ ಗೊತ್ತಿದೆ. ಈ NIOS ಬೋರ್ಡ್ ನಿಂದ ಮಕ್ಕಳಿಗೆ ಹೆಂಗೆ ಉಪಯೋಗವಾಗುವುದು ಎನ್ನುವುದನ್ನು ನಾವು ಆಯಿಷಾ ಮ್ಯಾಮ್ ಮೂಲಕವೇ ತಿಳಿದುಕೊಳ್ಳೋಣ ಬನ್ನಿ. ಆಯಿಷಾ ಮ್ಯಾಮ್, ಮತ್ತೊಮ್ಮೆ ನಿಮಗೆ TGV ತಂಡದಿಂದ ಹಾರ್ದಿಕ ಸ್ವಾಗತ. ಥ್ಯಾಂಕ್ ಯು, ಧನ್ಯವಾದಗಳು. ಸರಿ, ಹಾಗಿದ್ರೆ ಇಂಟರ್ವ್ಯೂ ಶುರು ಮಾಡೋಣ ಮ್ಯಾಮ್. ನಿಮ್ಮ ಫ್ಯಾಮಿಲಿ ಸ್ಕೂಲಿಂಗ್ ಎಜುಕೇಶನ್ ಬಗ್ಗೆ ನಮ್ಗೆ ಹೇಳ್ತೀರಾ? ನಾನು ಮಾಸ್ಟರ್ಸ್ ನನ್ನ ಫುಲ್ ಎಲ್ಲ ಓದಿರೋದೆಲ್ಲ ಬ್ಯಾಂಗ್ಳೂರಲ್ಲೇ. ಸೊ ಸ್ಕೂಲಿಂಗ್ ನಂದು ನ್ಯಾಷನಲ್ ಪಬ್ಲಿಕ್ ಸ್ಕೂಲಲ್ಲಿ ಆಯ್ತು, ಇಂದಿರಾನಗರ್ ಅಲ್ಲಿ. ಸೊ ಗ್ರಾಜುಯೇಷನ್ ಎಲ್ಲಾನು ಬ್ಯಾಂಗ್ಳೂರಲ್ಲೇ ಮಾಡಿದ್ದು. ಓಕೆ, ಸೊ ಪೋಸ್ಟ್ ಗ್ರಾಜುಯೇಷನ್ ನಾನು ಮಾಸ್ಟರ್ಸ್ ಇನ್ ಆರ್ಟ್ಸ್ ಮಾಡಿದ್ದೀನಿ, ಇಂಗ್ಲಿಷ್ ಲ್ಯಾಂಗ್ವೇಜ್ ಅಲ್ಲಿ. ಮತ್ತೆ ನನಗೆ ತುಂಬಾ ಆಸಕ್ತಿ ಇತ್ತು ಸ್ಪೆಷಲ್ ಎಜುಕೇಶನ್ ಅಲ್ಲಿ ಏನಾದ್ರು ಮಾಡ್ಬೇಕು ಅಂತ. ಸೊ ಅದು ಅವಕಾಶ ಸಿಕ್ಕಿದ್ದು ಲೇಟ್ ಆಗಿ ಲೈಫ್ ಅಲ್ಲಿ. ಬಟ್ ದೆನ್ ಐ ಟುಕ್ ದಟ್ ಆಪರ್ಚುನಿಟಿ ಅಂಡ್ ಐ ಡಿಡ್ ಮೈ ಡಿಪ್ಲೊಮಾ ಮಾಡಿದೆ. ನಾನು 1 year ಡಿಪ್ಲೊಮಾ ಇನ್ ಸ್ಪೆಷಲ್ ಎಜುಕೇಶನ್ ಮಾಡಿದೆ. ಮತ್ತೆ ಹಾಗೆ ತುಂಬಾ ವರ್ಕ್ ಶಾಪ್ಸ್ ಎಲ್ಲ ಹೋದೆ ಕಲ್ತ್ಕೊಳ್ಳೋದಕ್ಕೆ. ಬಿಕಾಸ್ ನಾನು ಇಲ್ಲಿ ಹೆಡ್ ಮಾಡ್ತಾ ಇರೋದು ಆಲ್ಟರ್ನೇಟಿವ್ ಟೀಚಿಂಗ್ ಬ್ಲಾಕ್ ಅಂತ ಒಂದು ಬ್ಲಾಕ್, ವೇರ್ ಚಿಲ್ಡ್ರನ್ ವಿತ್ ಡಿಫರೆಂಟ್ ಡಿಸಬಿಲಿಟೀಸ್ ಆಲ್ಸೋ ಆರ್ ದೇರ್, ಆರ್ ಡಿಫರೆಂಟ್ ಎಬಿಲಿಟೀಸ್ ಅಂತ ಹೇಳ್ಬೇಕು, ಡಿಸಬಿಲಿಟಿ ಅಂತ ಹೇಳ್ಬಾರ್ದು ಆಕ್ಚುಲಿ ಸ್ಪೀಕಿಂಗ್. ಬಿಕಾಸ್ ಅವರಲ್ಲಿ ಏನೋ ಒಂದು ಎಬಿಲಿಟಿ ಇದೆ, ಅದನ್ನ ರೆಕಗ್ನೈಸ್ ಮಾಡ್ಬೇಕು ಅಂತ ನನ್ನ ಅನಿಸಿಕೆ. ಸೊ ಐ ವಿಲ್ ನಾಟ್ ಸೇ ಡಿಸಬಿಲಿಟಿ. ಸೊ ಆ ಮಕ್ಕಳಿಗೆ ಹೇಳ್ಕೊಡೋದ್ರಿಂದ ಒಂದು ಡಿಫ್ರೆಂಟ್ ಕೈಂಡ್, ನೀವೇ ಹೇಳಿದ್ರಲ್ಲ, ಈಗ ಎಲ್ಲಾ ಮಕ್ಕಳು ಒಂದೇ ತರ ಕಲಿಯಕ್ಕಾಗಲ್ಲ, ಒಂದೇ ಟೈಮಲ್ಲಿ ಕಲಿಯಕ್ಕಾಗಲ್ಲ. ಸೊ ಅದಕ್ಕೆ ಅಂತ ನಾನು ಬೇರೆ ಕೋರ್ಸಸ್ ಎಲ್ಲ ನಾನು ತುಂಬಾ ಮಾಡಿದೀನಿ. ಅಂಡ್ ಈಗ ಹೇಗಾಗಿದೆ ಅಂದ್ರೆ, ಈಗ ಇನ್ವೈಟ್ ಮಾಡ್ತಾರೆ ಮಾತಾಡೋದಕ್ಕೆ ಅಬೌಟ್ ರೆಮಿಡಿಯೇಷನ್, ಹೇಗೆ ಸ್ಕೂಲಲ್ಲಿ ಹೇಗೆ ನಾವು ಹೆಲ್ಪ್ ಮಾಡ್ಬೋದು, ತುಂಬಾ ಮಾಡ್ಬೋದು ಆಕ್ಚುಲಿ. ಬಟ್ ಎಲ್ರಿಗೂ ಅದು ಗೊತ್ತಿಲ್ಲ ಹೇಗ್ ಮಾಡೋದು ಅಂತ. ದಟ್ ಇಸ್ ಅ ಥಿಂಗ್. ಆದ್ರೆ ಮನ್ಸೇನೋ ಇದೆ ಎಲ್ರಿಗೂ, ಬಟ್ ಎಲ್ರು ಕಲ್ತ್ಕೋಬೇಕು, ಎಲ್ರು ಎಕ್ಸ್ಪೋಜರ್ ಸಿಗ್ಬೇಕು, ಅವೇರ್ನೆಸ್ ಸಿಗ್ಬೇಕು ಅಂತ ನನ್ನ ಅನಿಸಿಕೆ. ಹೋಪ್ಫುಲಿ
ಇಂಡಿಯಾ ಅಲ್ಲಿ ಒಂದ್ ದಿವಸ ಎಲ್ಲಾ ಎಜುಕೇಟರ್ಸ್ಗೂ ಗೊತ್ತಾಗತ್ತೆ ಏನ್ ಮಾಡ್ಬೇಕು, ಹೇಗೆ ನಾವು ಎಲ್ಲಾ ಮಕ್ಕಳಿಗೂ ಕರ್ಕೊಂಡು ಮುಂದೆ ಹೋಗ್ಬೇಕು ಅಂತ. ಬರೀ ಆ ಕ್ವೀನ್, ಬರೀ ಆ 90+ ಮಕ್ಕಳ ಮೇಲೆ ಫೋಕಸ್ ಮಾಡಬಾರ್ದು. ಎಲ್ಲಾ ಮಕ್ಕಳಿಗೂ ಮಾಡಕ್ಕಾಗತ್ತೆ. ದೇ ಕ್ಯಾನ್ ಸ್ಟಡಿ, ದೇ ಕ್ಯಾನ್ ಡೂ ವೆಲ್. ನಾವು ಹೇಗೆ ಹೇಳ್ಕೊಡೋದು, ದಟ್ ಇಸ್ ವಾಟ್ ಮೇಕ್ಸ್ ಅ ಡಿಫ್ರೆನ್ಸ್. ಮತ್ತೆ ಬಿಲೀವ್ ದಟ್ ನಾವು ಮಾಡಕ್ಕಾಗತ್ತೆ, ನಮ್ಮ ಮಕ್ಕಳು ಕಲಿಬೋದು ಅಂತ ಅದಿರ್ಬೇಕು ಅಂತ. ಸೊ ಮೈ ಎಜುಕೇಶನ್ ವಾಸ್ ಮೇನ್ಲಿ ಆಸ್ ಅ ಟೀಚರ್. ನಾನು ಆಕ್ಚುಲಿ ಬೆಳೆದಾಗ ಐ ನೆವರ್ ಥಾಟ್ ದಟ್ ಐ ವಿಲ್ ಬಿಕಮ್ ಅ ಟೀಚರ್. ಯಾರಾದ್ರೂ ಏನಾದ್ರು ದೊಡ್ಡವಳಾಗಿ ಏನಾಗ್ತೀಯ ಅಂದ್ರೆ ಏನಾದ್ರೂ ಆಗ್ತೀನಿ, ಬಟ್ ಟೀಚರ್ ಅಂತೂ ಆಗಲ್ಲ ಅಂತ ಹೇಳ್ತಿದ್ದೆ ನಾನು. ಹಾಗೆ ಬಟ್ ನಾನು ಹೋಗಿದ್ದು ಸೌದಿಗೆ ಹೋಗಿದ್ದೆ ಮದ್ವೆ ಆದ್ಮೇಲೆ. ಮೈ ಹಸ್ಬೆಂಡ್ ಇಸ್ ಅ ಡಾಕ್ಟರ್. ಸೊ ಸೌದಿ ಹೋದ್ಮೇಲೆ ಬೇರೆ ಆಪರ್ಚುನಿಟೀಸ್ ಇರ್ಲಿಲ್ಲ. ಬರೀ ರಿಸೆಪ್ಷನಿಸ್ಟ್ ಆಗ್ಬೇಕು, ಇಲ್ಲ ನರ್ಸ್ ಆಗ್ಬೇಕು, ಇಲ್ಲ ಡಾಕ್ಟರ್ ಆಗ್ಬೇಕು, ಇಲ್ಲ ಟೀಚರ್ ಆಗ್ಬೇಕು. ಸೊ ಟೀಚರ್ ಪ್ರೊಫೆಷನ್ ನಾನು ಚೂಸ್ ಮಾಡಿದೆ. ಬಟ್ ಅಲ್ಲಿ ಹೋದ್ಮೇಲೆ ನನ್ಗೆ ತುಂಬಾ ಜಾಸ್ತಿ ಅದ್ರಲ್ಲಿ ಇಂಟ್ರೆಸ್ಟ್ ಆಯ್ತು. ಅಂಡ್ ಅದ್ರಲ್ಲಿ ಏನಾದ್ರು ಮಾಡ್ಬೇಕು. ಮತ್ತೆ ಎಸ್ಪೆಷಲಿ ಚಿಲ್ಡ್ರನ್, ಎಲ್ಲಾ ಕ್ಲಾಸಲ್ಲೂ ಯಾರಾದ್ರೂ ಒಂದು 10 ಜನ ಇರ್ತಾರೆ, ಯಾರು ಸರಿಯಾಗಿ ಪರ್ಫಾರ್ಮ್ ಮಾಡದೆ ಅವ್ರಿಗೆ ಏನಾದ್ರು ಮಾಡ್ಬೇಕು, ಅವ್ರಿಗೆ ಬೇರೆ ತರ ಹೇಳ್ಕೊಡ್ಬೇಕು ಅನ್ನೋದು ಒಂದು ಉದ್ದೇಶ ಇತ್ತು. ಸೊ ನಾನ್ ಸ್ಪೆಷಲ್ ಎಜುಕೇಶನ್ ಇದೆಲ್ಲ ಮಾಡಿದೆ. ಸೊ ನಾವು ಬೇರೆ ಯಾವ್ದೋ ಚಾಯ್ಸ್ ಇಲ್ಲ, ಏನು ಇಲ್ಲ ಲೈಫಲ್ಲಿ. ಓನ್ಲಿ ಸ್ಪೆಷಲ್ ಎಜುಕೇಶನ್ ಅಂಡ್ ಹೆಲ್ಪಿಂಗ್ ಚಿಲ್ಡ್ರನ್ ಅಷ್ಟೇ. ತುಂಬಾ ಒಳ್ಳೇದು ಮೇಡಮ್. ನಮ್ಗೆ NIOS ಅಂದ್ರೆ ಏನು ಹೇಳ್ಕೊಡ್ತೀರಾ? ಆಮೇಲೆ ಇದು ಯಾವ ತರ ಬೇರೆ ಬೋರ್ಡ್ಸ್ ಲೈಕ್ CBSE ಇಂದ ಡಿಫ್ರೆಂಟ್ ಇದೆ? ಆಕ್ಚುಲಿ ಇಂಡಿಯಾ ಅಲ್ಲಿ 3 ಬೋರ್ಡ್ಸ್ ಇದೆ, ನ್ಯಾಷನಲ್ ಬೋರ್ಡ್ಸ್ ಇದೆ. ಒಂದು ICSE, ಒಂದು CBSE, ದ ಥರ್ಡ್ ಒನ್ ಇಸ್ NIOS. NIOS ಅಂದ್ರೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್. ಓಕೆ, ಸೊ ಬೇರೆ ಬೋರ್ಡ್ಸ್ ಅಲ್ಲಿ ICSE ಆಗ್ಲಿ, CBSE ಆಗ್ಲಿ, ಇಲ್ಲ ನಮ್ಮ ಸ್ಟೇಟ್ ಬೋರ್ಡ್ ಆಗ್ಲಿ, ಯಾವ್ದಾದ್ರು ರೆಗ್ಯುಲರ್ ಸ್ಕೂಲಿಗೆ ಹೋಗ್ಬೇಕು, ಇಲ್ಲ ಪ್ರೈವೇಟ್ ಕ್ಯಾಂಡಿಡೇಟ್ ಆಗಿ ಸ್ಟೇಟ್ ಅಲ್ಲಿ ಬರಿಬಹುದು. ಬಟ್ ಆ ತರ ಫ್ಲೆಕ್ಸಿಬಿಲಿಟಿ ಏನಿದೆ ನಮ್ಮ NIOS ಅಲ್ಲಿ, NIOS ಓಪನ್ ಸ್ಕೂಲಿಂಗ್ ಅಲ್ವಾ, ಸೊ ಅವರು ರೆಗ್ಯುಲರ್ ಆಗಿ ಸ್ಕೂಲ್ ಅಟೆಂಡ್ ಮಾಡ್ಲಿಕ್ಕೆ ದೇ ಡೋಂಟ್ ಹ್ಯಾವ್ ಟು, ಅಂದ್ರೆ ಕಂಪಲ್ಸರಿ ಇಲ್ಲ ಒಂದು ಅಟೆಂಡೆನ್ಸ್ ಇರ್ಬೇಕು ಅಂತ ಇಲ್ಲ. ಸೊ ಎಷ್ಟೋ ಜನ ಇರ್ತಾರೆ ಚೈಲ್ಡ್ಹುಡ್ ಅಲ್ಲಿ ಏನಾಗತ್ತೆ, ಅವರು ಬೇರೆ ಏನೇನೋ ಕಾರಣಕ್ಕಿಂತ ದೇ ಮೇ ಹ್ಯಾವ್ ಸ್ಟಾಪ್ ಸ್ಟಡೀಸ್. ಓಕೆ, ಸೊ ಇವ್ರಿಗೆಲ್ಲ ನಾಟ್ ಓನ್ಲಿ ಚಿಲ್ಡ್ರನ್, ಅಡಲ್ಟ್ಸು ಅವರು 10th ಪಾಸ್ ಮಾಡ್ಬೋದು, ಇಲ್ಲ 12th ಪಾಸ್ ಮಾಡ್ಬೋದು, ವೊಕೇಶನಲ್ ಟ್ರೈನಿಂಗ್ ತಗೋಬಹುದು. ಆಲ್ ದಿಸ್ ಎಲ್ಲ ಅವಕಾಶ ಇರೋದು NIOS ಅಲ್ಲಿ ಇದೆ. ಓಕೆ, ಆಕ್ಚುಲಿ ಅದು ಸ್ಟಾರ್ಟ್ ಮಾಡಿದ್ದು ಗವರ್ಮೆಂಟ್ ಆಫ್ ಇಂಡಿಯಾನೇ ಸ್ಟಾರ್ಟ್ ಮಾಡಿದ್ದು, ಮಿನಿಸ್ಟ್ರಿ ಆಫ್ HRD ಅವರು ಸ್ಟಾರ್ಟ್ ಮಾಡಿದ್ರು. 1979 ಅಲ್ಲಿ ಅದೊಂದು ಪ್ರಾಜೆಕ್ಟ್ ಆಗಿ ಸ್ಟಾರ್ಟ್ ಮಾಡಿದ್ರು. CBSEನೇ ಆ ಪ್ರಾಜೆಕ್ಟ್ ಮಾಡಕ್ಕೆ ಮುಂದೆ ಬಂದಿದ್ದು. ಅದಾದ್ಮೇಲೆ ಇನ್ 1989 ಅವ್ರು ಎಸ್ಟಾಬ್ಲಿಷ್ ಮಾಡಿದ್ರು NOS ಅಂತ, ನ್ಯಾಷನಲ್ ಓಪನ್ ಸ್ಕೂಲಿಂಗ್ ಅಂತ. 2002 ಅಲ್ಲಿ ಅದನ್ನ ರೀನೇಮ್ ಮಾಡಿದ್ರು, ಚೇಂಜ್ ಮಾಡಿದ್ರು ನೇಮ್ ಆಸ್ NIOS, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್ ಅಂತ. ಸೊ ಎಂತ ಫ್ಲೆಕ್ಸಿಬಿಲಿಟಿ ಇದ್ರಲ್ಲಿ ಇದೆ ಅಂದ್ರೆ ಬೇರೆ ಯಾವ ಬೋರ್ಡ್ ಅಲ್ಲೂ ಇಲ್ಲ. ಬಿ ಇಟ್ ಲ್ಯಾಂಗ್ವೇಜ್, ಯಾವ ಮೀಡಿಯಂ ಅಲ್ಲಿ ನಾವು ಓದ್ಬೇಕು ಅದನ್ನು ನಾವು ಚೂಸ್ ಮಾಡ್ಬೋದು, ಯಾವ ಸಬ್ಜೆಕ್ಟ್ಸ್ ನಾವು ಓದ್ಬೋದು ಅದನ್ನು ನಮ್ಗೆ ತುಂಬಾ ಫ್ಲೆಕ್ಸಿಬಿಲಿಟಿ ಇದೆ. ಮತ್ತೆ ಟೈಮ್ ಅವಕಾಶ ಎಷ್ಟಿದೆ ನಮ್ಗೆ ಒಂದು ಕೋರ್ಸ್ ಮಾಡೋದಿಕ್ಕೆ, ಅದು ಜಾಸ್ತಿ ಇದೆ ಇನ್ NIOS. ಬೇರೆ ಯಾವ ಬೋರ್ಡ್ಗೂ ಆ ತರ ಇಲ್ಲ. ಇದು ಲಾರ್ಜೆಸ್ಟ್ ಓಪನ್ ಸ್ಕೂಲಿಂಗ್ ಸಿಸ್ಟಮ್, ವರ್ಲ್ಡ್ ಅಲ್ಲೇ ಲಾರ್ಜೆಸ್ಟ್ ಓಪನ್ ಸ್ಕೂಲಿಂಗ್ ಸಿಸ್ಟಮ್. ಓಕೆ, ಸೊ ಹೇಳ್ಬೇಕಾದ್ರೆ ಫ್ಯಾಕ್ಟ್ಸ್ ಹೇಳ್ಬೇಕಾದ್ರೆ ಲಾಸ್ಟ್ 5 years ಅಲ್ಲಿ 23.66 lakh ಸ್ಟೂಡೆಂಟ್ಸ್ ಎನ್ರೋಲ್ ಆಗಿದ್ದಾರೆ. ಓಕೆ, ಅಂಡ್ ಇದಕ್ಕೆ 23 ರೀಜನಲ್ ಸೆಂಟರ್ಸ್ ಇದೆ, 7,700 ಸ್ಟಡಿ ಸೆಂಟರ್ಸ್ ಇದೆ ಇಂಡಿಯಾ ಅಲ್ಲಿ ಮತ್ತೆ ಅಬ್ರಾಡ್ ಅಲ್ಲಿ. ಬರೀ ಇಂಡಿಯಾ ಅಲ್ಲ, ಹೊರಗೆ ದೇಶದಲ್ಲೂ ಇದೆ. ತುಂಬಾ ಇಂಟ್ರೆಸ್ಟಿಂಗ್. ಓಕೆ, ಸೊ that is about the brief about NIOS ಹೀಗೆ ಶುರುವಾಯಿತು ಅಂತ. ಸೊ ನಮ್ಮಲ್ಲಿ ತುಂಬಾ ಜನಕ್ಕೆ NIOS ಬಗ್ಗೆ ಗೊತ್ತಿಲ್ಲ. ಒನ್ ಇಸ್ ಬಿಕಾಸ್ ಈ ಕೋವಿಡ್ ಆಯ್ತಲ್ಲ, ಆ ಟೈಮ್ ಅಲ್ಲಿ ತುಂಬಾ ಜಾಸ್ತಿ ಜನಕ್ಕೆ NIOS ಬಗ್ಗೆನೆ ಗೊತ್ತಾಯ್ತು. ಬಿಕಾಸ್ ಬೇರೆ ಆಪ್ಷನ್ಸ್ ಇರ್ಲಿಲ್ಲ, ಸ್ಕೂಲ್ ಹೋಗೋದಕ್ಕಾಗ್ಲಿಲ್ಲ. ಸೊ ಮನೇಲಿ ಕೂತ್ಕೊಂಡೆ ಎಲ್ಲ ಆನ್ಲೈನ್ ಎಲ್ಲ ಕಲಿಬೇಕಾಯ್ತಲ್ಲ. ಸೊ ಆ ಟೈಮ್ ಅಲ್ಲಿ ತುಂಬಾ ಜನ ಆಕ್ಚುಲಿ ಆಪ್ಟ್ ಮಾಡಿದ್ರು NIOSಗೆ. ಅದಾದ್ಮೇಲೆ ತುಂಬಾ ಸ್ಟೂಡೆಂಟ್ಸ್ ಎನ್ರೋಲ್ ಆಗ್ತಿದ್ದಾರೆ. ಬಿಗಿನಿಂಗ್ ಅಲ್ಲಿ ಅದು ಅನ್ನಿಸ್ತಾ ಇತ್ತು ಬರೀ ಓದ್ಲಿಕ್ಕೆ ಆಗದೆ ಇರೋರ್ಗೆ ಅಂತವ್ರಿಗೆ ಮಾತ್ರ ಅಂತ. ಬಟ್ ಆಕ್ಚುಲಿ ಮೆನಿ ಸ್ಪೋರ್ಟ್ಸ್ ಪೀಪಲ್ ಇರ್ಲಿ, ಇಲ್ಲ ಆಕ್ಟರ್ಸ್, ಸಿಂಗಿಂಗ್ ಅಲ್ಲಿ, ಡ್ಯಾನ್ಸ್ ಅಲ್ಲಿ, ಅವ್ರಿಗೆಲ್ಲ ಟೈಮ್ ಇರಲ್ಲ ಸ್ಕೂಲ್ಗೆ ಹೋಗೋದಿಕ್ಕೆ ಅಲ್ವಾ, ಬಿಕಾಸ್ ದೇ ವಿಲ್ ಬಿ ರಿಹರ್ಸಿಂಗ್ ಅದೆಲ್ಲ ಮಾಡ್ತಿರ್ತಾರೆ.
ಸೊ ಅದಕ್ಕೆ ಅವ್ರಿಗೆಲ್ಲ ಒಂದು ಒಳ್ಳೆ ಅವಕಾಶ ಸಿಕ್ತು. ಅಂಡ್ ಸುಮಾರು ಜನ ಮಾಡಿದ್ದಾರೆ NIOS ಅಲ್ಲಿ. ಆಕ್ಚುಲಿ ಸುಮಾರು ಜನ ಓದಿ ಅಂಡ್ ಅವ್ರು ಡಾಕ್ಟರ್ಸು ಆಗಿದ್ದಾರೆ. ಸಬ್ಜೆಕ್ಟ್ಸ್ ಮೇಲೆ ಡಿಪೆಂಡ್ ಆಗತ್ತೆ. ಸೊ ಅವರು ಕರೆಕ್ಟ್ ಸಬ್ಜೆಕ್ಟ್ಸ್ ತಗೊಂಡ್ರೆ ಅವರು CET ಬರಿಬಹುದು, ನೀಟು ಬರಿಬಹುದು, ಎಲ್ಲ ಬರಿಬಹುದು. ದೇ ಡೋಂಟ್ ಹ್ಯಾವ್ ಟು ಥಿಂಕ್ NIOS ಅಂದ್ರೆ ಇದ್ ಮಾಡಕ್ ಆಗಲ್ಲ, ಅದ್ ಆಗಲ್ಲ ಅಂತ ಏನಿಲ್ಲ. ಇಟ್ ಇಸ್ ಅಟ್ ಪಾರ್ ವಿತ್ ಎನಿ ಅದರ್ ಬೋರ್ಡ್. ಓಕೆ ಓಕೆ ಮ್ಯಾಮ್. NIOS ನಿಂದ ಬೆನಿಫಿಟ್ಸ್ ಏನು? ಇದು ಬರೀ ಡಿಸಬಿಲಿಟಿ ಮಕ್ಕಳಿಗೆ ಮಾತ್ರನಾ? ಇಲ್ಲ, ದಟ್ಸ್ ವಾಟ್ ಈಗ ಅದೇ ಹೇಳಿದ್ದು ನಾನು. ಇಟ್ ಇಸ್ ಅದೊಂದು ಬ್ಯಾಂಗ್ಳೂರಲ್ಲಿ ಎಸ್ಪೆಷಲಿ ಕರ್ನಾಟಕದಲ್ಲಿ ಏನಾಯ್ತು ಅಂದ್ರೆ, ಫಸ್ಟ್ ಟೈಮ್ NIOS ಇಂಟ್ರೊಡ್ಯೂಸ್ ಮಾಡಿದಾಗ ಫಸ್ಟ್ ಆರ್ಗನೈಸೇಷನ್ ತಗೊಂಡಿದ್ದೆ ಸ್ಪಾಸ್ಟಿಕ್ ಸೊಸೈಟಿ ಆಫ್ ಇಂಡಿಯಾ ಆಸ್ ಸೆಂಟರ್. ಅವ್ರು ತಗೊಂಡಿದ್ದು ರೀಜನಲ್ ಸೆಂಟರ್ ಇಂದ ದ ಫಸ್ಟ್ ಸ್ಟಡಿ ಸೆಂಟರ್ ತಗೊಂಡಿದ್ದು ಅವರು. ಸೊ ಅದೊಂಥರ ಲೇಬ್ಲಿಂಗ್ ಆಗೋಯ್ತು. ಎಲ್ಲ ಸ್ಟೂಡೆಂಟ್ಸ್ ವಿತ್ ಡಿಸೆಬಿಲಿಟಿನೇ NIOS ಮಾಡ್ಬೇಕು ಅನ್ನೋ ತರ ಒಂದು ಲೇಬಲಿಂಗ್ ಆಗೋಯ್ತು. ಬಟ್ ಆಕ್ಚುಲಿ ಅದ್ ಹಂಗಿಲ್ಲ. ಇಟ್ ಕ್ಯಾನ್ ಬಿ ಫಾರ್ ಎನಿ ಅಡಲ್ಟ್, ಎನಿಬಡಿ ಹೂ ವಾಂಟ್ಸ್ ಟು ಡೂ. ಇವಾಗ ಯಾರಾದ್ರೂ 50 ವರ್ಷದವರು ಸಡನ್ಲಿ ದೇ ಡಿಸೈಡ್, ಓಕೆ ಇವಾಗ ನಾನು ಓದ್ಬೇಕು, ಇಲ್ಲ ಮನೇಲಿ ಕೆಲಸ ಮಾಡೋರು ಯಾರು ಇದಾರೆ ಅವ್ರೇನಾದ್ರೂ ಓದ್ಬೇಕು, 10th ಪಾಸ್ ಆದ್ರೂ ಆಗ್ಬೇಕು. ಯಾಕಂದ್ರೆ ಇವಾಗ ಏನು ಡ್ರೈವಿಂಗ್ ಲೈಸೆನ್ಸ್ ಬೇಕು ಅಂದ್ರೆ ಒಂದ್ 10th ಪಾಸ್ ಆದ್ರೂ ಇರ್ಬೇಕು ಅಂತಾರೆ. ಸೊ ಅವರೆಲ್ಲ ಸ್ಕೂಲ್ಗೆ ಹೋಗದವ್ರು ಏನ್ ಮಾಡ್ತಾರೆ, ಅವ್ರಿಗೆ ಈ NIOS ಏನಿದೆ ಇಟ್ ಇಸ್ ವೆರಿ ಹೆಲ್ಪ್ಫುಲ್. ಅವರು ಅವರ ಎಜುಕೇಶನ್ ಅನ್ನ ಮುಂದೆ ಹೋಗೋದಿಕ್ಕೆ ಅವ್ರಿಗೆ ತುಂಬಾ ಅವಕಾಶ ಇದೆ NIOS ಅಲ್ಲಿ. ಸೊ ದಟ್ ಇಸ್ ಒನ್ ಥಿಂಗ್. ನಮ್ಮ ಮಕ್ಕಳಿಗೆ ದೋಸ್ ಹೂ ಹ್ಯಾವ್ ಡಿಸಬಿಲಿಟಿ ಆರ್ ದೋಸ್ ಹೂ ಹ್ಯಾವ್ a different ability and those who are having ಇರ್ಲಿ ಡಿಸ್ಲೆಕ್ಸಿಯಾ ಇರ್ಲಿ, ADHD ಇರ್ಲಿ, ಆಟಿಸಮ್ ಸ್ಪೆಕ್ಟ್ರಮ್ ಅಲ್ಲಿ ಇರೋ ಮಕ್ಕಳು, ಇವ್ರಿಗೆಲ್ಲ ಏನಂದ್ರೆ ತುಂಬಾ ಸ್ಟ್ರೆಸ್ ಆಗತ್ತೆ. ಇಫ್ ದೇ ಹ್ಯಾವ್ ಟು ರೈಟ್ ಆಲ್ ಎಕ್ಸಾಮ್ಸ್ ಒಂದೇ ಟೈಮ್ ಅಲ್ಲಿ, ಇವಾಗ ಏಪ್ರಿಲ್ ಅಲ್ಲಿ ಎಲ್ಲಾ ಎಕ್ಸಾಮು ಒಂದೇ ಟೈಮ್ ಅಲ್ಲಿ ಬರಿಬೇಕು ಅಂದಾಗ ಅವ್ರಿಗೆ ತುಂಬಾ ಸ್ಟ್ರೆಸ್ ಆಗತ್ತೆ. ಸೊ ಅದನ್ನ ಈ NIOS ಅಲ್ಲಿ ಏನಂದ್ರೆ, ಅವ್ರ 5 years ಅಲ್ಲಿ ಡಿಫ್ರೆಂಟ್ ಸಬ್ಜೆಕ್ಟ್ಸ್ ಅವ್ರು ಬರಿತಾ ಹೋಗ್ಬೋದು. ಓಕೆ, ಒಂದೇ ಟೈಮ್ ಅಲ್ಲಿ ಎಲ್ಲಾ ಸಬ್ಜೆಕ್ಟ್ಸ್ ಬರ್ದು ಪಾಸ್ ಆಗ್ಬೇಕು ಅಂತ ಇರಲ್ಲ. ಸೊ ಒನ್ಸ್ ಎಲ್ಲ 5 ಸಬ್ಜೆಕ್ಟ್ಸ್ ಫಿನಿಶ್ ಆದ್ಮೇಲೆ ಅವ್ರಿಗೆ ಒಂದು ಪಾಸ್ ಸರ್ಟಿಫಿಕೇಟ್ ಬರುತ್ತೆ. ಅದ್ರಲ್ಲಿ ಅವರು ಮೆನ್ಷನ್ ಮಾಡಿರ್ತಾರೆ ಲಾಸ್ಟ್ ಯಾವಾಗ ಬರೆದ್ರು ಕ್ವಾಲಿಫೈ ಮಾಡೋದಕ್ಕೆ ಆ ಡೇಟ್ ಬರೆದಿರ್ತಾರೆ. ಸೊ ಇವ್ರಿಗೆ ಇದೆಲ್ಲ ತುಂಬಾ ಹೆಲ್ಪ್ ಆಗತ್ತೆ. ನಮ್ಮ ಮಕ್ಕಳಿಗೆ 5 years ಇರತ್ತೆ ಅವ್ರಿಗೆ 10th ಬರೆಯೋದಕ್ಕೆ. ಬೇರೆ ಯಾವ ಬೋರ್ಡ್ ಅಲ್ಲೂ ಆತರ ಇಲ್ಲ. ಸೊ ಈ ಫ್ಲೆಕ್ಸಿಬಿಲಿಟಿಯಿಂದ ನಮ್ಮ ಚಿಲ್ಡ್ರನ್ ವಿತ್ ಡಿಫ್ರೆಂಟ್ ನೀಡ್ಸ್ ಅವ್ರಿಗೆ ಹೆಲ್ಪ್ ಆಗತ್ತೆ. ಬಟ್ ಅವ್ರಿಗೆ ಅಂತ ಏನು ಬೋರ್ಡ್ ಮಾಡಿಲ್ಲ ಇದು. ಇಟ್ ಇಸ್ ಅನ್ ಓಪನ್ ಸ್ಕೂಲಿಂಗ್ ಸಿಸ್ಟಮ್, ಡಿಸ್ಟೆನ್ಸ್ ಎಜುಕೇಶನ್ ತರ. NIOS ನಲ್ಲಿ ಯಾವ ಕೋರ್ಸ್ಗಳು ಲಭ್ಯವಿದೆ? ಸೊ ಮೇನ್ ಥಿಂಗ್ ಸೆಕೆಂಡರಿ ಕೋರ್ಸ್ ಅದಾದ್ರೆ 10th ಸ್ಟ್ಯಾಂಡರ್ಡ್, ಸೀನಿಯರ್ ಸೆಕೆಂಡರಿ 12th ಸ್ಟ್ಯಾಂಡರ್ಡ್, ಮತ್ತೆ ವೊಕೇಶನಲ್ ಕೋರ್ಸಸ್ ಇದೆ. ಕಾರ್ಪೆಂಟ್ರಿ ಇರ್ಲಿ, ಪ್ರಿಂಟಿಂಗ್ ಇರ್ಲಿ, ಡ್ರೆಸ್ ಮೇಕಿಂಗ್, ಇದೆಲ್ಲಾನು ಇದೆ NIOS ಅಲ್ಲಿ ವೊಕೇಶನಲ್ ಕೋರ್ಸಸ್. ಇದಿಲ್ಲದೆ OBE ಅಂತಾನು ಇದೆ, ಅಂದ್ರೆ ಓಪನ್ ಬೇಸಿಕ್ ಎಜುಕೇಶನ್ ಅಂತಾನು ಇದೆ. ಸೊ ಟೀಚರ್ಸ್ ಇವಾಗ ಎಲಿಮೆಂಟರಿ ಎಜುಕೇಶನ್ ಡಿಪ್ಲೊಮಾ ಮಾಡ್ಲೇಬೇಕಾಗತ್ತೆ. ಸೊ ಅವ್ರಿಗೇನು ಕೋರ್ಸ್ ಇದೆ NIOS ಅಲ್ಲಿ ಇದೆ. ಓಕೆ, ವೆರಿ ಇನ್ಫಾರ್ಮೇಟಿವ್ ಮ್ಯಾಮ್. NIOS 10th ಮತ್ತು 12th ಎಕ್ಸಾಮ್ಗೆ ಎನ್ರೋಲ್ ಆಗ್ಬೇಕಿದ್ರೆ ಏನ್ ಕ್ರೈಟೀರಿಯಾ ಇದೆ ಮ್ಯಾಮ್? ಓಕೆ, 10th ಸ್ಟ್ಯಾಂಡರ್ಡ್ ಆದ್ರೆ ಸೆಕೆಂಡರಿ ಕೋರ್ಸ್ಗೆ ಅವ್ರು ಎನ್ರೋಲ್ ಆಗ್ಬೇಕಾದ್ರೆ 14 years ಇರಬೇಕು. ಓಕೆ, ಅವರು 8th ಪಾಸ್ ಆಗಿರ್ಬೇಕು. ಇಲ್ದಿದ್ರೆ ಅವರು ಒಂದು ಸೆಲ್ಫ್ ಸರ್ಟಿಫಿಕೇಶನ್ ಅವ್ರು ಬರಿಬೇಕಾಗತ್ತೆ. ಅಂದ್ರೆ ನಾನು ಓದಿದ್ದೀನಿ, ಎಷ್ಟು ಓದಿದ್ದೀನಿ ಅಂದ್ರೆ ನಾನು 10th ಎಕ್ಸಾಮ್ ಬರೆಯುವಷ್ಟು ನನ್ನಲ್ಲಿ ಕೆಪಬಿಲಿಟಿ ಇದೆ ಅಂತ ಒಂದು ಸೆಲ್ಫ್ ಸರ್ಟಿಫಿಕೇಟ್ ಅವರು ಬರೆದು ಕೊಡ್ಬೇಕಾಗಿರುತ್ತೆ ಇಫ್ ದೇ ಆರ್ ನಾಟ್ ಗಾನ್ ಟು 8th ಸ್ಟ್ಯಾಂಡರ್ಡ್. ಸೊ ಇದು ರಿಕ್ವೈರ್ಮೆಂಟ್. 14 years ಆಫ್ ಏಜ್ ಮಿನಿಮಮ್ ಇರಬೇಕು. ಥ್ರೂ ಔಟ್ ದ ಇಯರ್ ಅಡ್ಮಿಷನ್ ನಡೀತಾ ಇರುತ್ತೆ. ಸೊ ಯಾವಾಗ ಬೇಕಾದ್ರೂ ಅಡ್ಮಿಷನ್ ತಗೋಬಹುದು. ಬೇಸ್ಡ್ ಆನ್ ಯಾವಾಗ ಅವ್ರ ಅಡ್ಮಿಷನ್ ತಗೊಳ್ತಿದ್ದಾರೆ, ಅವ್ರು ಫಸ್ಟ್ ಟೈಮ್ ಎಕ್ಸಾಮ್ ಬರೆಯೋದು ಏಪ್ರಿಲ್ ಅಲ್ಲಿ ಬರಿಬಹುದು, ಇಲ್ಲ ಅಕ್ಟೋಬರ್ ಅಲ್ಲಿ ಬರಿಬಹುದು. ಸೊ ದಟ್ ವಿಲ್ ಡಿಫರ್. ಬಟ್ ಥ್ರೂ ಔಟ್ ದ ಇಯರ್ ಅಡ್ಮಿಷನ್ಸ್ ನಡೀತಾ ಇರತ್ತೆ, ಫಾರ್ ರಿಜಿಸ್ಟ್ರೇಷನ್ಸ್ ನಡೀತಾ ಇರತ್ತೆ NIOSಗೆ. ಮತ್ತೆ ಸೀನಿಯರ್ ಸೆಕೆಂಡರಿಗೆ ರಿಕ್ವೈರ್ಮೆಂಟ್ ಏನು ಅಂದ್ರೆ ಅವರು 15 years ಮಿನಿಮಮ್ ಇರಬೇಕು. ಮತ್ತೆ ಅವರು 10th ಪಾಸ್ ಆಗಿರ್ಬೇಕು. ಸೊ ಆ 10th ಪಾಸ್ ಸರ್ಟಿಫಿಕೇಟ್ ಈಸ್ ಅ ಮಸ್ಟ್ ಫಾರ್ ಸೀನಿಯರ್ ಸೆಕೆಂಡರಿ 12th ಬರೆಯೋದಕ್ಕೆ. ಓಕೆ, ಈಗ 10th 12th ಆದ್ಮೇಲೆ ಹೈಯರ್ ಸ್ಟಡೀಸ್ ಯಾವ ತರ ಮಾಡ್ಬೋದು NIOS ಇಂದ? ಓಕೆ, ಯಾವ ತರ ಮಾಡ್ಬೋದು ಅಂದ್ರೆ ಆಕ್ಚುಲಿ ನಾವು ನಾರ್ಮಲ್ ಸ್ಟ್ರೀಮ್ ಅಂತ ಹೇಳ್ಬೇಕಾದ್ರೆ ಇವಾಗ CBSE ಸ್ಟೇಟ್ ಅಲ್ಲಿ ನಾವು 10th 12th ಮಾಡಿದ್ಮೇಲೆ
ಏನೇನ್ ಲಭ್ಯ ಇದೆ ಅದೆಲ್ಲಾನು ನಾವು ಮಾಡ್ಬೋದು, ಇವನ್ ಇನ್ NIOS ಮಾಡ್ಬೋದು. ಆದ್ರೆ ಫ್ಲೆಕ್ಸಿಬಿಲಿಟಿ ತುಂಬಾ ಇದೆಯಲ್ಲ ಇಲ್ಲಿ ಸಬ್ಜೆಕ್ಟ್ಸ್ ತಗೊಳ್ಳೋದಕ್ಕೆ. ಸೊ ಏನಾದ್ರೂ ನಾನು ಇಂಜಿನಿಯರಿಂಗ್ ಮಾಡ್ಬೇಕು ಅಂದ್ರೆ ಅದಕ್ಕೆ ಒಂದು ಕ್ರೈಟೀರಿಯಾ ಇರತ್ತೆ. ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಇದ್ ಮೂರು ನಾನು ತಗೊಂಡಿರ್ಬೇಕು. ಸೊ ಆ ತರ ಕ್ರೈಟೀರಿಯಾ ಇರತ್ತೆ. ಅದನ್ನ ಮಸ್ಟ್ ನಾವು ಚೂಸ್ ಮಾಡಿದಾಗ ಅದನ್ನ ನಾವು ಗಮನದಲ್ಲಿ ಇಟ್ಕೊಂಡು ನಾವು ಚೂಸ್ ಮಾಡ್ಬೇಕು ಸಬ್ಜೆಕ್ಟ್ಸ್. ನಾವೇನಾದ್ರೂ ಬೇರೆ ಸೋಶಿಯಾಲಜಿ, ಬೇರೆ ಸಬ್ಜೆಕ್ಟ್ಸ್ ಯಾವ್ದು ನಮ್ಗೆ ಈಸಿ ಆಗಿರತ್ತೆ ನಮ್ಮ ಮಗುಗೆ, ಸೊ ಅದನ್ನ ಮಾಡ್ಬಿಡೋಣ, ಯಾಕೆ ಮ್ಯಾಥ್ಸ್ ಎಲ್ಲ ಅಂದ್ರೆ ಅದಾದ್ಮೇಲೆ ನಾನು CET ಬರೆಯಕ್ ಆಗಲ್ಲ, ಬಿಕಾಸ್ ಐ ಹವ್ ನಾಟ್ ಟೇಕನ್ ಮ್ಯಾಥ್ಸ್. ಸೊ ಇಟ್ ಇಸ್ ರೆಕಗ್ನೈಸ್, ಎಲ್ಲ ಬೋರ್ಡ್ ಈಕ್ವಲೆನ್ಸಿ ಸರ್ಟಿಫಿಕೇಟ್ ಇದೆ ದಟ್ ನೀವು 10th NIOS ಅಲ್ಲಿ ಮಾಡಿದ್ರೆ ಇಟ್ ಇಸ್ ಈಕ್ವಲೆಂಟ್ ಟು NIOS, ಐ ಮೀನ್ 10th ಫ್ರಮ್ ಎನಿ ಬೋರ್ಡ್. ಸೊ ಈಕ್ವಲೆನ್ಸಿ ಸರ್ಟಿಫಿಕೇಟ್ ಇದೆ. ಸೊ ನಾವು ಬರೀ ಏನ್ ನೋಡ್ಬೇಕು ಅಂದ್ರೆ ಆ ಫ್ಲೆಕ್ಸಿಬಿಲಿಟಿ ಇರೋದ್ರಿಂದ ಸುಮ್ನೆ ಏನೋ ಒಂದು ತಗೊಳ್ಳೋದಲ್ಲ, ನಾವು ಪ್ಲಾನ್ ಮಾಡಿ ತಗೋಬೇಕು. ನಾವು ನೆಕ್ಸ್ಟ್ ಏನ್ ಮಾಡ್ಬೇಕು ಲೈಫ್ ಅಲ್ಲಿ, ನಮ್ಮ ಮಗು ಏನ್ ಮಾಡ್ಬೇಕು ಅದನ್ನ ಯೋಚನೆ ಮಾಡಿ ನಾವು ಸಬ್ಜೆಕ್ಟ್ಸ್ ಅನ್ನ ಹಾರಿಸ್ಕೋಬೇಕು. ಓಕೆ, ನೀವು OB ಬಗ್ಗೆ ಮಾತಾಡಿದ್ರಲ್ಲ, ಸೊ OB ಅಂದ್ರೆ ಏನು, ಆಮೇಲೆ ಇದು ಎಕ್ಸಾಮ್ಸ್, OB ಎಕ್ಸಾಮ್ಸ್ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತೀರಾ ಮ್ಯಾಮ್? ಶೋರ್. OB ಅಂದ್ರೆ ಓಪನ್ ಬೇಸಿಕ್ ಎಜುಕೇಶನ್. ಇವಾಗ 10th ಮಾಡ್ಬೇಕಾದ್ರೆ ಇವಾಗ ಲೋವರ್ ಕ್ಲಾಸಸ್ ಅಲ್ಲೂ ಅಡ್ಮಿಷನ್ಸ್ ಇರುತ್ತೆ. ಇವಾಗ ಸಪೋಸ್ 14 years ಕೆಳಗಿದ್ದಾರೆ ಯಾರೋ, ದೇ ವಾಂಟ್ ಟು ಡೂ ಸಮ್ ಎಜುಕೇಶನಲ್ ಕೋರ್ಸ್, ಸೊ ಅಲ್ಲಿ OB ಬರುತ್ತೆ. ಸೊ 14 ಇದ್ದಾಗ ಓನ್ಲಿ ಯು ಕ್ಯಾನ್ ಎನ್ರೋಲ್ ಫಾರ್ ಸೆಕೆಂಡರಿ. ಲೋವರ್ ಕ್ಲಾಸಸ್ 3rd standard, 5th standard, 8th standard ನನಗೆ ಈಕ್ವಲೆನ್ಸಿ ಸರ್ಟಿಫಿಕೇಟ್ ಬೇಕು ಅಂದ್ರೆ ನಾನು ಆ ಎಕ್ಸಾಮ್ಸ್ ಬರೀಬಹುದು. ಸೊ OB ಎಕ್ಸಾಮ್ಸ್, OBA ಇಸ್ ಈಕ್ವಲೆಂಟ್ ಟು 3rd standard ಪಾಸ್, OBB is equal to 5th standard pass, and OBC is equivalent to 8th standard pass. Okay, so OB ಕೋರ್ಸ್ ಮಾಡಿ ನಾನು ಲೋವರ್ ಕ್ಲಾಸಸ್ ಅಲ್ಲೂ, ಸೊ ಎಕ್ಸಾಂಪಲ್ ಇವಾಗ ಎಲ್ಲೋ ವಿಲೇಜ್ ಅಲ್ಲಿ ಇದ್ದಾರೆ, ಅವ್ರಿಗೆ ಅವಕಾಶ ಇಲ್ಲ ಸ್ಕೂಲ್ಗೆ ಹೋಗೋದಿಕ್ಕೆ, ಸೊ ಬಟ್ ಆಸಕ್ತಿ ಇದೆ ಅವರಲ್ಲಿ ಓದ್ಬೇಕು ಅಂತ, ಸೊ ಅವ್ರಿಗೆಲ್ಲ ಇದು ತುಂಬಾ ಯೂಸ್ಫುಲ್ ಆಗತ್ತೆ. ಬಿಕಾಸ್ ಎಲ್ಲಾ ಕೋರ್ಸ್ ಮೆಟೀರಿಯಲ್ ಏನಿದೆ, ವಿಡಿಯೋಸ್ ಇರ್ಲಿ, ಚಾಪ್ಟರ್ಸ್ ಇರ್ಲಿ, ಫುಲ್ ಟೆಕ್ಸ್ಟ್ ಬುಕ್ ಆನ್ಲೈನ್ ಇದೆ NIOS ವೆಬ್ಸೈಟ್ ಅಲ್ಲಿ, NIOS.ac.in. ಆ ವೆಬ್ಸೈಟ್ ಅಲ್ಲಿ ನಿಮ್ಗೆ ಎಲ್ಲಾನು ಸಿಗ್ಬಿಡತ್ತೆ. ಸೊ ಇನ್ಕ್ಲೂಡಿಂಗ್ ಆಲ್ ದ ಸ್ಟಡಿ ಮೆಟೀರಿಯಲ್. ಸೊ ಅವರಿಗೆ ಟೀಚರ್ ಇದ್ದು ಅವರು ಒಂದು ಸ್ಕೂಲ್ಗೆ ಹೋಗಿ ಕಲ್ತ್ಕೋಬೇಕು ಅನ್ನೋದು ಬೇಕಿರಲ್ಲ. ದೇ ಕ್ಯಾನ್ ಡೂ ಇಟ್ ಫ್ರಮ್ ಹೋಮ್ ಇಟ್ ಸೆಲ್ಫ್ ಇಫ್ ದೇ ಹ್ಯಾವ್, ಅಫ್ಕೋರ್ಸ್ ಇಂಟರ್ನೆಟ್ ಕನೆಕ್ಷನ್ ಬೇಕಾಗಿರತ್ತೆ, ಬಿಕಾಸ್ ಅದು ಆಕ್ಸೆಸ್ ಮಾಡ್ಬೇಕಲ್ಲ, ಡೌನ್ಲೋಡ್ ಮಾಡ್ಕೋಬೇಕು ಅದೆಲ್ಲ. ಸೊ ಅದಕ್ಕೆ ಇಂಟರ್ನೆಟ್ ಆಕ್ಸೆಸ್ ಬೇಕಿರತ್ತೆ. ಬಟ್ ಅದರ್ವೈಸ್ ಎಲ್ಲೋ ಒಂದು ರಿಮೋಟ್ ಪ್ಲೇಸ್ ಅಲ್ಲಿ ಇಲ್ಲ, ಅವ್ರಿಗೆ ಮೈ ಹುಷಾರಿಲ್ಲ, ಸ್ಕೂಲ್ಗೆ ಹೋಗಕ್ ಆಗ್ಲಿಲ್ಲ, ಏನೋ ಒಂದು ಆಕ್ಸಿಡೆಂಟ್ ಆಯ್ತು, ಸೊ ಮನೇಲಿದ್ದಾರೆ, ಸ್ಕೂಲ್ಗೆ ಹೋಗಕ್ ಆಗ್ತಿಲ್ಲ, ಅವರು ಪರ್ಸ್ಯೂ ಮಾಡ್ಬೋದು ಅವರ ಎಜುಕೇಶನ್ ಥ್ರೂ ದಿಸ್ OBE ಆಲ್ಸೋ. ಓಕೆ, ಸೊ ದ ಕ್ರೈಟೀರಿಯಾ ಅಲ್ಲಿ ಬಂದು 7 years ಫಾರ್ OBE level. 3rd standard ಬರಿಬೇಕಾದ್ರೆ 7 years ಇರಬೇಕು ಅಟ್ ಲೀಸ್ಟ್ ಫಾರ್ ದ ಅಡ್ಮಿಷನ್. ಮತ್ತೆ B ಲೆವೆಲ್ಗೆ 9 years ಇರಬೇಕು, ಮತ್ತೆ C ಲೆವೆಲ್ಗೆ 12 years ಕ್ರೈಟೀರಿಯಾ ಎಂಟ್ರಿ ಲೆವೆಲ್ಗೆ. ಬಟ್ ಅಪ್ಪರ್ ಲಿಮಿಟ್ ಯಾವ್ದು ಇಲ್ಲ. ಅಂದ್ರೆ ಇವನ್ ಇಫ್ ಐ ಆಮ್ 60 years ಐ ಕ್ಯಾನ್ ರೈಟ್ OBE ಲೆವೆಲ್ ನಾನು ಬರಿಬಹುದು. ಐ ಮೀನ್ ಐ ಕ್ಯಾನ್ ರೈಟ್ ಇಫ್ ಐ ವಾಂಟ್. ಓಕೆ ಮ್ಯಾಮ್, ಒಂದು ಸಣ್ಣ ಪ್ರಶ್ನೆ. ಲೈಕ್ ಇದು ಇವಾಗ ನಮ್ಮ ಮಕ್ಳಿಗೆ ಏನಾದ್ರು ಮಾಡ್ಬೇಕು, ಇವಾಗ ಇಂಜಿನಿಯರಿಂಗ್ ಇವಾಗ 10th ಪಾಸ್ ಆಗ್ಬೇಕು ಅಂದ್ರೆ ಎಲ್ಲಾ ಸಬ್ಜೆಕ್ಟ್ ಅಲ್ಲೂ ಪಾಸ್ ಆದ್ರೇನೆ ನಾವು PUC ಗೆ ಹೋಗ್ಬೇಕಾಗತ್ತೆ. ಓಕೆ, ಬಟ್ ನಮ್ಮ ಮಗುಗೆ ಮ್ಯಾಥ್ಸ್ ಅಂದ್ರೆ ಇಷ್ಟ ಇಲ್ಲ. ಓಕೆ, ಸೊ ಇವಾಗ NIOS ಅಲ್ಲಿ ಮ್ಯಾಥ್ಸ್ ಅಲ್ಲಿ ಫೈಲ್ ಆದ್ರೆ ಕೂಡ, ಇಲ್ಲಿದ್ರೆ ಮ್ಯಾಥ್ಸ್ ತಗೊಂಡು ಬೇರೆ ಸಬ್ಜೆಕ್ಟ್ ಅಲ್ಲಿ ಪಾಸ್ ಆಗಿ ಕೂಡ ನೀವು PUC ಹತ್ರ 11th standard ಅಥವಾ 12th standard ಹೋಗ್ಬೋದಾ? ಹಂಗೆ 12th ಅಲ್ಲಿ ಕೂಡ ನನ್ಗೆ ಮ್ಯಾಥ್ಸ್ ಇಲ್ದೆ ನನ್ಗೆ ಇಂಜಿನಿಯರಿಂಗ್ ಬೇಡ, ಇವಾಗ ನೀವು 12th ಅಲ್ಲಿ ಹೋದ್ರೇನು ಲೈಕ್ ಇವಾಗ ಫಾರ್ ಎಕ್ಸಾಂಪಲ್ PCMB ತಗೊಂತೀನಿ ನಾನು PUC ಅಲ್ಲಿ, ಓಕೆ, ಜಸ್ಟ್ ಫಾರ್ 12th. ಬಟ್ ನನ್ಗೆ ಬಯಾಲಜಿ ಬೇಡ, ನಾನು ಇಂಜಿನಿಯರಿಂಗ್ ಕಡೆ ಹೆಂಗಾದ್ರೂ ಬೇರೆ ಮೆಕ್ಯಾನಿಕಲ್ ಹೆಂಗೋ ಹೋಗ್ತೀನಿ. ಸೊ ಇದ್ರಲ್ಲಿ ಆಪ್ಷನ್ಸ್ ಏನು? ಲೈಕ್ ನನ್ಗೆಲ್ಲ ಪಾಸ್ ಆದ್ರೇನೆ ನನ್ಗೆ ಬೇರೆ CBSE ICSE ಅಲ್ಲಿ ಮುಂದೆ ಹೋಗಕ್ ಆಗೋದು. ಇದ್ರಲ್ಲಿ ಹೆಂಗಿದೆ ಅವಕಾಶ? ಓಕೆ, ಇಲ್ಲಿ NIOS ಅಲ್ಲಿ ಹೇಗೆ ಅಂದ್ರೆ 5 subjects ಅವರು ಪಾಸ್ ಆಗ್ಬೇಕು, ಒಂದು ಪಾಸ್ ಸರ್ಟಿಫಿಕೇಟ್ ಬೇಕಾದ್ರೆ. ಆದ್ರೆ ಅವರು 7 subjects ಗೆ ಅವ್ರು ಎನ್ರೋಲ್ ಮಾಡ್ಬೋದು. ರಿಜಿಸ್ಟ್ರೇಷನ್ ಮಾಡಿದಾಗ ನಾವು ಯಾವ್ದಾದ್ರು 7 subjects ತಗೋಬಹುದು. ಅದರಲ್ಲಿ 5 ಅಲ್ಲಿ ಪಾಸ್ ಆದ್ರೆ ಅವ್ರಿಗೆ ಪಾಸ್ ಸರ್ಟಿಫಿಕೇಟ್ ಸಿಗತ್ತೆ.
ಕಮಿಂಗ್ ಟು ದಿಸ್ ಕ್ವೆಶ್ಚನ್, ನಾವು ಮ್ಯಾಥ್ಸ್ ಕೆಲವೊಂದು ಮಕ್ಕಳಿಗೆ ಮ್ಯಾಥ್ಸ್ ನಂಬರ್ಸ್ ನೋಡಿದ್ರೇನೆ ಭಯ ಆಗುತ್ತೆ. ಸೊ ಅವ್ರಿಗೆ ಮ್ಯಾಥ್ಸ್ ಬೇಡ ಅಲ್ವಾ? ಸೊ ಅವ್ರಿಗೆಲ್ಲ ದೇ ಕ್ಯಾನ್ ಡ್ರಾಪ್ ಔಟ್ ಮ್ಯಾಥ್ಸ್, ದೇ ಕ್ಯಾನ್ ಚೂಸ್ ಸಮ್ ಅದರ್ ಸಬ್ಜೆಕ್ಟ್ ಫ್ಲೆಕ್ಸಿಬಿಲಿಟಿ ತುಂಬಾ ಇದೆ NIOS ಅಲ್ಲಿ. ಬಟ್ ಏನಾಗತ್ತೆ ಅಂದ್ರೆ, ಈಗ ನೀವ್ ಹೇಳಿದ್ರಲ್ಲ, ಈಗ ಇಂಜಿನಿಯರಿಂಗ್ ಮಾಡ್ಬೇಕು ಅಂದ್ರೆ ಇಂಜಿನಿಯರಿಂಗ್ಗೆ ಅಂತ ಅವರು ಒಂದು ಸೆಟ್ ಯುನೋ ಮಿನಿಮಮ್ ಕ್ವಾಲಿಫಿಕೇಶನ್ಸ್, ಸೆಟ್ ಕ್ರೈಟೀರಿಯಾ ಇಟ್ಟಿರ್ತಾರೆ. ಫಿಸಿಕ್ಸ್, ಕೆಮಿಸ್ಟ್ರಿ ಮತ್ತೆ ಮ್ಯಾಥ್ಸ್ ಇರ್ಲೇಬೇಕು, ಇಷ್ಟು 50% ಇರ್ಲೇಬೇಕು, ಆ ತರ ಕ್ರೈಟೀರಿಯಾ ಇಟ್ಟಿರ್ತಾರೆ. ಸೊ ಅಲ್ಲಿ ನಾವೇನು ಮಾಡಕ್ಕಾಗಲ್ಲ, ಬಿಕಾಸ್ ಅದನ್ನ ಅವ್ರು ಚೇಂಜ್ ಮಾಡಕ್ಕಾಗಲ್ಲ. ಬಟ್ ದೆನ್ ದೇರ್ ಆರ್ ಇವಾಗ ನನ್ಗನ್ಸತ್ತೆ ನಾವ್ ಯಾಕೆ ಇನ್ನೂ ಇಂಜಿನಿಯರಿಂಗ್ ಮತ್ತೆ ಡಾಕ್ಟರ್ಸ್ ಬಗ್ಗೆನೆ ಪೇಷನ್ಸ್ ಬೇಕಲ್ಲ ಅವ್ರಿಗೆ ಅಲ್ಲ. ಸೊ ಐ ಫೀಲ್ ದಟ್ ವಿ ಶುಡ್ ನಾಟ್ ಬಿ ಸ್ಟಕ್ ಟು ದಟ್ ಎನಿಮೋರ್. ಇವಾಗ ನೋಡಕ್ ಹೋದ್ರೆ ಆಕ್ಚುಲಿ ಕಾಮರ್ಸ್ಗೆ ಫೀಸ್ ಜಾಸ್ತಿ ಇದೆ ಕಂಪೇರ್ ಟು ಸೈನ್ಸ್ ಇನ್ ಸಮ್ ಕಾಲೇಜಸ್, ಬಿಕಾಸ್ ಕಾಮರ್ಸ್ ಅಷ್ಟೊಂದು ಬೆಳೀತಾ ಇದೆ. ಸೊ ಇಟ್ ಇಸ್ ನಾಟ್ ದಟ್ ಆ ಮೈಂಡ್ ಸೆಟ್ ನಾವು ಚೇಂಜ್ ಮಾಡ್ಬೇಕು ಅನ್ಸುತ್ತೆ ನನಗೆ, ದಟ್ ಓನ್ಲಿ ಇಂಜಿನಿಯರಿಂಗ್ ಮತ್ತೆ ಡಾಕ್ಟರ್ ಆಗೋದೇ ಇರ್ಬೇಕು ಲಕ್ಷ್ಯ ಲೈಫ್ ಅಲ್ಲಿ. ಅದಾಗದೆ ಹೋದ್ರೆ ಫೇಲಿಯರ್ಸ್ ಅನ್ನೋದೊಂದು ಯುನೋ ದಟ್ ರಾಂಗ್ ನೋಷನ್ ಇದೆಯಲ್ಲ, ಅದನ್ನ ನಾವು ಫಸ್ಟ್ ತೆಗಿಬೇಕು ಅನ್ಸುತ್ತೆ. ಸೊ ಈ ಫ್ಲೆಕ್ಸಿಬಿಲಿಟಿ ಏನಿದೆ ಅದನ್ನ ನಾವು ಯೂಸ್ ಮಾಡಿದ್ರೆ ಸರಿಗೆ ಡೆಫಿನೆಟ್ಲಿ ನಮ್ಮ ಎಲ್ಲಾ ಮಕ್ಳುನು ಚೆನ್ನಾಗಿ ಓದ್ಬಹುದು ಅಂತ ನನ್ಗನ್ಸತ್ತೆ. ಓಕೆ, ಸೊ ಡೆಫಿನೆಟ್ಲಿ ಸಬ್ಜೆಕ್ಟ್ ಚಾಯ್ಸ್ ಇದೆ ಲೈಕ್ ಐ ಸೆಡ್, ಬಟ್ ಅದೇ ನಾವು ಪ್ಲಾನ್ ಮಾಡಿ ತಗೋಬೇಕಾಗತ್ತೆ. ಅಂಡ್ ಯಾವ್ದಾದ್ರು ಇವಾಗ ನಾನು ಹೇಳಿದ್ನಲ್ಲ 7 ಸಬ್ಜೆಕ್ಟ್ಸ್ ತಗೋಬಹುದು, ಅದ್ರಲ್ಲಿ 5 ಪಾಸ್ ಆದ್ರೆ ಪಾಸ್ ಅಂತ. ಅಂದ್ರೆ 2ರಲ್ಲಿ ಫೇಲ್ ಆದ್ರೆ, ಆ 7 ಅಲ್ಲಿ 2ರಲ್ಲಿ ಫೇಲ್ ಆದ್ರೆ ಸ್ಟಿಲ್ ಯು ಆರ್ ಕನ್ಸಿಡರ್ಡ್ ಆಸ್ ಪಾಸ್, ವಿಚ್ ಇಸ್ ನಾಟ್ ದೇರ್ ಇನ್ ಎನಿ ಅದರ್ ಬೋರ್ಡ್. 5 ಸಬ್ಜೆಕ್ಟ್ಸ್ ನಾವು ಪಾಸ್ ಆಗ್ಬೇಕು NIOS ಅಲ್ಲಿ, ದಟ್ ಇಸ್ ದ ಮೇನ್ ಥಿಂಗ್. ಮ್ಯಾಮ್, ಸ್ಪೆಷಲ್ ಚಿಲ್ಡ್ರನ್ಗೋಸ್ಕರ ವೆನ್ ದಿ ಫಿನಿಶ್ 10th or 12th, ಓಕೆ 12th ಆದ್ಮೇಲೆ ಇನ್ ಕೇಸ್ ಅವ್ರು ಇಂಜಿನಿಯರಿಂಗ್ ತಗೋಬೇಕಂದ್ರೆ IIT ಅಥವಾ ಬೆಸ್ಟ್ ಕಾಲೇಜಸ್ ಅಲ್ಲಿ ಅವರಿಗೆ ಇರುತ್ತಾ ಫೆಸಿಲಿಟಿ ಬಿಕಾಸ್ NIOS ಸರ್ಟಿಫೈಡ್? ಎಸ್, ಡೆಫಿನೆಟ್ಲಿ ಅವ್ರಿಗೆ ಇರುತ್ತೆ. ಬಟ್ ಅದೇ ಸಬ್ಜೆಕ್ಟ್ ಅವ್ರನ್ನ ಸಬ್ಜೆಕ್ಟ್ ಕ್ರೈಟೀರಿಯಾ ಏನಿದೆ ಅದನ್ನ ಮೀಟ್ ಮಾಡ್ಬೇಕಾಗತ್ತೆ. ಬಿಕಾಸ್ ಡಿಪ್ಲೊಮಾ ಮಾಡ್ಬೇಕಾದ್ರೂ, ಪಾಲಿಟೆಕ್ನಿಕ್ ಡಿಪ್ಲೊಮಾ ಫಾರ್ ಎಕ್ಸಾಂಪಲ್, ಕೆಲವೊಂದು ಕೋರ್ಸಸ್ ಅಲ್ಲಿ ಮ್ಯಾಥ್ಸ್ ಡೆಫಿನೆಟ್ಲಿ ಇರ್ಲೇಬೇಕು. ಸೊ ನಾನು 10th ಅಲ್ಲಿ ನಾನು ಮಾಡುವಾಗ ನಾನು ಮ್ಯಾಥ್ಸ್ ಆಪ್ಟ್ ಮಾಡದೆ ಹೋದ್ರೆ ಐ ವಿಲ್ ನಾಟ್ ಬಿ ಎಲಿಜಿಬಲ್ ಟು ಡೂ ದಟ್ ಕೋರ್ಸ್. ಸೊ ಅದನ್ನ ನಾವು ಇಟ್ಕೋಬೇಕು. ಬಟ್ ಅದರ್ವೈಸ್ ನಾವು ಆ ಕ್ರೈಟೀರಿಯಾ ಮೀಟ್ ಮಾಡಿದ್ರೆ NIOS ಚಿಲ್ಡ್ರನ್ ಕ್ಯಾನ್ ಎನ್ರೋಲ್ ಇನ್ ಎನಿ ಕೋರ್ಸ್ ಎನಿವೇರ್, ರೈಟ್? ಬರೀ ಆ ಕ್ರೈಟೀರಿಯಾ ವಿ ಹ್ಯಾವ್ ಟು ಕೀಪ್ ಇನ್ ಮೈಂಡ್. ದೇ ವಿಲ್ ಬಿ ಏಬಲ್ ಟು ಡೂ. ಡಿನೈ ಮಾಡಕ್ ಆಗಲ್ಲ ದಟ್ NIOS ಅಲ್ಲಿ ಮಾಡಿದ್ಯಾ ಸೊ ನಾವು ಕೊಡಲ್ಲ ಅಡ್ಮಿಷನ್ ಅಂತ ಡಿನೈ ಮಾಡಕ್ ಆಗಲ್ಲ. ಓಕೆ, ಅನದರ್ ಎಕ್ಸಾಂಪಲ್ ಇಸ್ ಇವಾಗ ಒಂದ್ ಮಗು ಡಾಕ್ಟರ್ ಆಗ್ಬೇಕು ಅಂತಿದ್ರೆ ಆ ಮಗುಗೆ ಮ್ಯಾಥ್ಸ್ ಅಲ್ಲಿ ಪಾಸ್ ಆಗ್ಬೇಕು ಅಂತ ಅವಶ್ಯಕತೆ ಇಲ್ಲ. ಅವ್ರು ಬೇರೆ ಸಬ್ಜೆಕ್ಟ್ ಅಲ್ಲಿ, ಬೇರೆ 5 ಸಬ್ಜೆಕ್ಟ್ ಅಲ್ಲಿ ಮ್ಯಾಥ್ಸ್ ನ ಬಿಟ್ಟು ಪಾಸ್ ಆಗಿ ದೆನ್ he or she can still go and opt for doctor. ಎಸ್, ಅದು ಡಾಕ್ಟರ್ ಇದು ಮಾಡೋದಕ್ಕೆ ದೇ ನೀಡ್ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ನೋಡ್ತಾರೆ, ಮ್ಯಾಥ್ಸ್ ನೋಡೋದೇ ಇಲ್ಲ. ಸೊ ಮ್ಯಾಥ್ಸ್ ಬದಲು ಅವ್ರು ಬೇರೆ ಏನಾದ್ರು ಸಬ್ಜೆಕ್ಟ್ ತಗೊಂಡು ಇನ್ನೊಂದು ಇಂಗ್ಲಿಷ್ ಸಬ್ಜೆಕ್ಟ್ ಮಾಡ್ಬೋದು 12th ಅಲ್ಲಿ. ಸೊ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಅಂಡ್ ಯಾವ್ದಾದ್ರು ಇರ್ಲಿ ಸಬ್ಜೆಕ್ಟ್, ಬೇರೆ ಡೇಟಾ ಎಂಟ್ರಿ ಆಪರೇಷನ್ಸ್ ಇರ್ಬೋದು, ಕಂಪ್ಯೂಟರ್ಸ್ ಇರ್ಬೋದು, ಏನಾದ್ರು ಒಂದು ಸಬ್ಜೆಕ್ಟ್ ತಗೊಂಡು ಮತ್ತೆ ಇಂಗ್ಲಿಷ್ ತಗೊಂಡು 5 ಸಬ್ಜೆಕ್ಟ್ಸ್ ಆಗತ್ತೆ. ದೇ ಕ್ಯಾನ್ ಪಾಸ್ ದಟ್ ಅಂಡ್ ಗೆಟ್ ದ ಸರ್ಟಿಫಿಕೇಟ್. And what are the 7 subjects now? There are many subjects, sir. Actually, languages alle tumba options ide. I mean, almost all the languages in India ಏನೇನಿದೆ ಎಲ್ಲ languages ಇದೆ. So they can take English or any medium plus 1 language they can take. And tumba variety ಇದೆ in our NIOS. Actually, they have 18 languages are there. And then they have lots of choice even in the subjects, and there's sociology, political science, India culture. Okay, then data entry. If I'm talking about commerce, you have data entry operations, which is like computers. Okay, adinde we have home science ide, economics ide, accountancy ide, ella ide. I mean, whatever you are having in the other boards, ella options ide. And ಏನ್ ಫ್ಲೆಕ್ಸಿಬಿಲಿಟಿ ಅಲ್ಲಿಲ್ಲ, ಅಲ್ಲಿ ಅದು ಇದೆ ಇಲ್ಲಿ. ಅಂದ್ರೆ ನಾನು ಒಂದು ಸಬ್ಜೆಕ್ಟ್ ಸೈನ್ಸ್ ತಗೋಬಹುದು, ಇನ್ನೊಂದು ಸಬ್ಜೆಕ್ಟ್ ಕಾಮರ್ಸ್ ತಗೋಬಹುದು, ಇನ್ನೊಂದು ಸಬ್ಜೆಕ್ಟ್ ಆರ್ಟ್ಸ್ ತಗೊಬಹುದು. ಬಟ್ ಅದು ಇಲ್ಲ ಬೇರೆ. ನಾವು ನಾರ್ಮಲ್ PUCಗೆ ಅಂತ ಹೋದ್ರೆ ಅದಿರಲ್ಲ ಅಲ್ವಾ. ನಾನು ಸೈನ್ಸ್ ತಗೊಂಡ್ರೆ ಸೈನ್ಸ್ ಸ್ಟ್ರೀಮೇ ತಗೋಬೇಕು, ಕಾಮರ್ಸ್ ತಗೊಂಡ್ರೆ ಕಾಮರ್ಸ್ ಸ್ಟ್ರೀಮೇ ತಗೋಬೇಕು, ಆ ತರ ರೆಸ್ಟ್ರಿಕ್ಷನ್ಸ್ ಇರುತ್ತೆ. NIOS ಅಲ್ಲಿ ಅದು ಇಲ್ಲ.
ದೇ ಕ್ಯಾನ್ ಟೇಕ್ ವಾಟ್ ಎವರ್ ಸಬ್ಜೆಕ್ಟ್ ದೇ ವಾಂಟ್ ಅಕಾರ್ಡಿಂಗ್ ಟು ದೇರ್ ಇಂಟ್ರೆಸ್ಟ್ ಅವರು ತಗೋಬಹುದು. ಸೊ ಚಾನ್ಸಸ್ ಆಫ್ ಸಕ್ಸಸ್ ವಿಲ್ ಬಿ ಮೋರ್ ಅಲ್ವಾ. ನಮ್ಗೊಂದು ಇಂಟ್ರೆಸ್ಟ್ ಇರೋ ಸಬ್ಜೆಕ್ಟ್ ನಾವು ತಗೊಂಡ್ರೆ ನಾವು ಹಾರ್ಡ್ ವರ್ಕ್ ಮಾಡೋದು ಜಾಸ್ತಿ ಇರತ್ತೆ, ನಮ್ ಇಂಟ್ರೆಸ್ಟ್ ಇಂದ ನಾವು ಓದ್ತೀವಿ, ಸಕ್ಸಸ್ ರೇಟು ಜಾಸ್ತಿ ಇರುತ್ತೆ. ಸೊ ದಟ್ ಇಸ್ ಡೆಫಿನೆಟ್ಲಿ ಅ ಪ್ಲಸ್. ಇದನ್ ಕೇಳಿದ್ರೆ ಇಟ್ಸ್ ಲೈಕ್ ಇದೇ ಮುಂದುವರೆದ್ರೆ ಇಂಡಿಯಾದಲ್ಲಿ ಚೆನ್ನಾಗಿರುತ್ತೆ ಅಂತ ನನ್ಗೆ ಅನ್ಸುತ್ತೆ. ಡೆಫಿನೆಟ್ಲಿ NEP ಇವಾಗ ಬಂದಿದೆ, ಬಟ್ NEP ಅಲ್ಲಿ ಏನೇನ್ ಹೇಳಿದ್ದಾರೆ ಅದು ಆಲ್ರೆಡಿ ಇತ್ತು NIOS ಅಲ್ಲಿ. ಓಕೆ, ಫ್ಲೆಕ್ಸಿಬಿಲಿಟಿ ಎಲ್ಲ ಇವಾಗ ಮಾತಾಡ್ತಿದಾರಲ್ವಾ ಬೇರೆ ಬೋರ್ಡ್ ಅಲ್ಲಿ, ಅಂಡ್ ಒಂದರಿಂದ ಇನ್ನೊಂದು ಚೇಂಜ್ ಮಾಡೋದಿಕ್ಕೆ ಎಲ್ಲ ಅವಕಾಶ ಇರುತ್ತೆ ಅಂತ. ಬಟ್ ಅದು ಆಲ್ರೆಡಿ ಇತ್ತು ನಮ್ಮ NIOS ಅಲ್ಲಿ, ಆಲ್ರೆಡಿ ಇತ್ತು, NEP ಪ್ರಕಾರನೇ ಇತ್ತು ಆಕ್ಚುಲಿ. ಚಾಯ್ಸ್ ಆಫ್ ಸಬ್ಜೆಕ್ಟ್ಸ್ ಎಲ್ಲಾನು, ಮೆನಿ ಥಿಂಗ್ಸ್, ಈವನ್ ಫಾರ್ ಚಿಲ್ಡ್ರನ್ ವಿತ್ ಡಿಸಬಿಲಿಟಿ ಏನೇನು ಅಕಾಮಡೇಷನ್ಸ್ ಇದೆ ಅದೆಲ್ಲಾನು ಇದರಲ್ಲಿ ಆಲ್ರೆಡಿ ಇತ್ತು ಮಚ್ ಬಿಫೋರ್. ಇದು NIOS ಸ್ಟಡಿ ಸೆಂಟರ್ಸ್ ಎಲ್ಲ ಕಡೆ ಇದೆ ಇಂಡಿಯಾದಲ್ಲಿ ಅಂತ ಹೇಳಿದ್ರಲ್ಲ. ಸೊ ಈಗ ಸೈನ್ಸ್ ಸ್ಟ್ರೀಮ್ ಒಂದ್ ವೇಳೆ ಯಾವ್ದಾದ್ರು ಸ್ಟೂಡೆಂಟ್ ಆಪ್ಟ್ ಮಾಡಿದ್ರೆ ದಿ ಸ್ಟಡಿ ಸೆಂಟರ್ಸ್ ಪ್ರಾಕ್ಟಿಕಲ್ಗೂ ಹೆಲ್ಪ್ ಮಾಡತ್ತಾ? ಯಾಕಂದ್ರೆ ಯೂಶಲಿ ಸೈನ್ಸ್ ಅಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯೋ ಅಲ್ಲಿ ಪ್ರಾಕ್ಟಿಕಲ್ಸ್ ಇದ್ದೇ ಇರುತ್ತೆ ಹೈಯರ್ ಸೆಕೆಂಡರಿ ಅಲ್ಲಿ 12th ಅಲ್ಲಿ. ಸೊ ಇದ್ರ ಬಗ್ಗೆ ಹೇಳ್ತೀರಾ ನಮ್ಗೆ? ಯಾ, ಶೋರ್. ಓಕೆ, ಸೊ ಈ ಸ್ಟಡಿ ಸೆಂಟರ್ಸ್ ಇದೆಯಲ್ಲ, ಅದು ಲೈಕ್ ಸೆಡ್ ಇದು ಓಪನ್ ಸ್ಕೂಲಿಂಗ್ ಅಲ್ವಾ, ಸೊ ದೇ ಆರ್ ನಾಟ್ ಗೋಯಿಂಗ್ ಟು ರೆಗ್ಯುಲರ್ ಸ್ಕೂಲ್. ಸೊ ಅವ್ರಿಗೆ ಗೊತ್ತಿರಲ್ಲ ಹೇಗೆ ಏನ್ ಮಾಡ್ಬೇಕು, ಅವ್ರಿಗೆ ಒಂದು ಗೈಡೆನ್ಸ್ ಸಿಗಲ್ಲ. ಏನೋ ಒಂದು ಡೌಟ್ ಇದ್ರೆ ಯಾರನ್ನ ಹೋಗಿ ಕೇಳ್ತಾರೆ. ಅದಕ್ಕೆ ಅಂತಾನೆ ಈ PCP ಕ್ಲಾಸಸ್ ಅಂತ ಇರತ್ತೆ, ಅಂದ್ರೆ ಪಾಯಿಂಟ್ ಕಾಂಟ್ಯಾಕ್ಟ್ ಪ್ರೋಗ್ರಾಮ್ ಅಂತ ಕ್ಲಾಸಸ್ ಇರತ್ತೆ. ಓಕೆ, ಸೊ 30 ಕ್ಲಾಸಸ್ ಇರತ್ತೆ, ಒಂದೊಂದ್ ಸಬ್ಜೆಕ್ಟ್ಗೂ ಇರತ್ತೆ. ಸೊ ಆ ಸೆಷನ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಒಂದು ಸಮ್ಮರಿ ತರ ಮಾಡ್ತಾರೆ. ಮತ್ತೆ ಏನಾದ್ರು ಡೌಟ್ ಇದ್ರೆ ನಾನು ಓದ್ಕೊಂಡು ಹೋಗಿ ಈ ಚಾಪ್ಟರ್ ನಾನು ಮುಗಿಸಿದೀನಿ, ಈ ಸಬ್ಜೆಕ್ಟ್ಸ್ ಎಲ್ಲ ಮುಗಿಸಿದೀನಿ, ಸೊ ಐ ಕ್ಯಾನ್ ಗೋ ದೇರ್ ಅಂಡ್ ನನ್ನ ಡೌಟ್ಸ್ ಏನಿದೆ ನಾನು ಕೇಳ್ಬಹುದು. ಏನಾದ್ರು ನನಗೆ ಕ್ವೆಶನ್ಸ್ ಇದ್ರೆ, ಇಲ್ಲ ಹೇಗ್ ಸಾಲ್ವ್ ಮಾಡ್ಬೇಕು ಏನೋ ಒಂದು, ಅದು ಗೈಡೆನ್ಸ್ ಕೊಡ್ತಾರೆ ಅಲ್ಲಿ. ಅದಿಲ್ಲದೆ ಏನು ಪ್ರಾಕ್ಟಿಕಲ್ಸ್ ಏನಿದೆ, ನೀವು ಹೇಳಿದ್ದು ಕರೆಕ್ಟ್, ಸೈನ್ಸ್ ಸಬ್ಜೆಕ್ಟ್ಸ್ ಗೆ ಪ್ರಾಕ್ಟಿಕಲ್ಸ್ ಇರತ್ತೆ. ಸೊ ಅದಕ್ಕೂ ಪ್ರಾಕ್ಟಿಕಲ್ಸ್ ಕ್ಲಾಸಸ್ ಇರತ್ತೆ, 5 ಕ್ಲಾಸಸ್ ಇಡ್ತಾರೆ ಅದಕ್ಕೆ ಅಂತಾನೆ. ಸೊ ಅವ್ರಿಗೆ ಒಂದು ಲ್ಯಾಬ್ ಅಲ್ಲಿ ಏನ್ ಮಾಡ್ಬೇಕು, ಹೇಗೆ ಆ ಪ್ರಾಕ್ಟಿಕಲ್ ರೆಕಾರ್ಡ್ ಮೇಂಟೈನ್ ಮಾಡ್ಬೇಕು, ಅದೆಲ್ಲ ಅವ್ರು ಹೇಳ್ಕೊಡ್ತಾರೆ ಅಲ್ಲಿ. ಸೊ PCP ಕ್ಲಾಸಸ್ ಅದು ಕಂಪಲ್ಸರಿ ಕೂಡ, ದೇ ಹ್ಯಾವ್ ಟು ಗೋ ಫಾರ್ ದ PCP ಕ್ಲಾಸಸ್. ಸೊ ಅವರೇ ಚೂಸ್ ಮಾಡ್ಕೋಬಹುದು ಯಾವ್ದು ಸ್ಟಡಿ ಸೆಂಟರ್ ಅವರ ಮನೆ ಹತ್ರ ಇದೆ, ಆ ತರ ಅವ್ರು ಚೂಸ್ ಮಾಡ್ಕೊಂಡು ಆ ಕ್ಲಾಸಸ್ ಹೋಗಿ ಅದು ಬೆನಿಫಿಟ್ ಅನ್ನ ಅವ್ರು ಪಡ್ಕೋಬಹುದು ಡೆಫಿನೆಟ್ಲಿ. ಅಂಡ್ ಇದ್ರ ಫೀ ಸ್ಟ್ರಕ್ಚರ್ ಬಗ್ಗೆ ಮಾತಾಡ್ಬೋದಾ ಮೇಡಮ್? Okay, the fee structure, since it is open schooling, it depends on, they have a window time. ಇವಾಗ September 15th ಇಂದ it has started. ಇವಾಗ ಎನ್ರೋಲ್ಮೆಂಟ್ ಆಗ್ತಿದೆ ಏಪ್ರಿಲ್ 2025 ಅಲ್ಲಿ ಫಸ್ಟ್ ಟೈಮ್ ಅವರು, ಅಕ್ಟೋಬರ್ ಅಲ್ಲಿ ಫಸ್ಟ್ ಟೈಮ್ ಅವರು ಎಕ್ಸಾಮ್ ಬರಿಬಹುದು. ಬಿಫೋರ್ September 15th ಅವರು ಎನ್ರೋಲ್ ಆಗಿದ್ರೆ ಏಪ್ರಿಲ್ 2025 ಅಲ್ಲಿ ಫಸ್ಟ್ ಟೈಮ್ ಅವರು ಎಕ್ಸಾಮ್ ಬರಿಬಹುದು. ಓಕೆ, ಸೊ ರೈಟ್ ನಾವು ಅದು ಕ್ಲೋಸ್ ಆಗಿದೆ, 15 ಸೆಪ್ಟೆಂಬರ್ ಆಯ್ತಲ್ಲ. ಸೊ ರೈಟ್ ನಾವು ಇವಾಗ ನಡೀತಾ ಇರೋದು ಅಕ್ಟೋಬರ್ ಸೆಷನ್ಗೆ. ಓಕೆ, ಸೊ ಏನಾಗತ್ತೆ ಅಂದ್ರೆ ಇಲ್ಲಿ ಡಿಪೆಂಡಿಂಗ್ ಅಪಾನ್ ವೆನ್ ದೇ ಆರ್, ಯಾಕೆಂದ್ರೆ ನಮ್ಮಲ್ಲಿ ವಿ ಹ್ಯಾವ್ ನೋ ಡೆಡ್ ಲೈನ್ಸ್ ಇರುತ್ತೆ. ಸೊ ವಿದೌಟ್ ಎನಿ ಲೇಟ್ ಫೀ ಅಂತ ಇಷ್ಟು ಅಂತ ಇರುತ್ತೆ, ವಿತ್ ಲೇಟ್ ಫೀ ಆಫ್ ದಿಸ್ ಒನ್ ಫಾರ್ 15 days, ಆ ತರ ಡಿಫ್ರೆಂಟ್ ಟೈಮ್ಸ್ ಗೆ ಆ ಫೀ ಸ್ಟ್ರಕ್ಚರ್ ಚೇಂಜ್ ಆಗ್ತಾ ಇರತ್ತೆ. ಅದು ಲೇಟ್ ಫೀಸ್ ಎಲ್ಲ ಆಡ್ ಆಗಿ ಚೇಂಜ್ ಆಗ್ತಿರತ್ತೆ. ಸೊ ಒಂದು ಡಿಪೆಂಡಿಂಗ್ ಅಪಾನ್ ಯಾವಾಗ ನೀವು ಅಡ್ಮಿಷನ್ ತಗೊಳ್ತಿದ್ದೀರಾ, ದಟ್ ಫೀಸ್ ವಿಲ್ ಡಿಫರ್. But it is a very nominal charge. It is not even, somewhere around 3,000 maximum ಅಷ್ಟೇ ಆಗೋದು. Even if it is with the late fees, around that much only it will be for 5 subjects. So fees is very nominal. And idilde exam fees ಅವರು ಕಟ್ಟಬೇಕಾಗತ್ತೆ. So that is also very nominal, not like school fees or anything. So it's a very nominal amount. Yeah. Okay. Thank you very much, ma'am. You're welcome. ಮತ್ತೆ ಅದು ಇನ್ನೊಂದು ಪ್ರಶ್ನೆ ಮೇಡಮ್, ಅದು PCB ಕ್ಲಾಸ್ಗೂ ಸೆಪರೇಟ್ ಆಗಿ ದುಡ್ಡು ಕಟ್ಬೇಕಾ? ಇಲ್ಲ, ನಾವು ರಿಜಿಸ್ಟರ್ ಮಾಡ್ತೀವಲ್ಲ, ಈಗ 3,000 ಫಾರ್ ಎಕ್ಸಾಂಪಲ್, ಇಫ್ ಐ ಹ್ಯಾವ್ ಪೇಡ್ ಅಂಡ್ ಐ ಹ್ಯಾವ್ ರಿಜಿಸ್ಟರ್ಡ್ ಮೈ ಚೈಲ್ಡ್, ಇಟ್ ಇನ್ಕ್ಲೂಡ್ಸ್ ದ PCP ಕ್ಲಾಸಸ್ ಆಲ್ಸೋ. ಅದಕ್ಕೆ ಏನು ಸೆಪರೇಟ್ ಆಗಿ ನಾವು ಏನು ದುಡ್ಡು ಕಟ್ಟಬೇಕಾಗಿಲ್ಲ. ಅಫ್ಕೋರ್ಸ್ ರೆಕಾರ್ಡ್ ಬುಕ್ ಎಲ್ಲ ಅಂದ್ರೆ ನಾವು ಆ ಮೆಟೀರಿಯಲ್ಸ್ ಅದಕ್ಕೆಲ್ಲ ವಿಲ್ ಹ್ಯಾವ್ ಟು ಬೈ ಫಾರ್ ಆರ್ ಸೆಲ್ಸ್. ಬಟ್ ಆ ಸೆಂಟರ್ಗೆ ನಾವು ಫೀಸ್ ಅಂತ ಏನು ಕೊಡ್ಬೇಕಾಗಿಲ್ಲ. ಅದು ಓಕೆ, ಮೈನ್ ಮೆಟ್ರೋ ಸಿಟೀಸ್ ಅಲ್ಲಿ ಇರ್ಬೋದು. ನೀವು ಹೇಳಿದ್ರಿ 7,000 ಸೆಂಟರ್ಸ್ ಇದೆ ಅಂತ, ಬಟ್ ಅದು ಯು ಹ್ಯಾವ್ ಇಟ್ ಇನ್ ಟೈರ್ 2 cities ಆಲ್ಸೋ, ಅಂಡ್ ಆಲ್ಸೋ small towns also. It is there in some of the small towns also, it is there.
ಬಟ್ ದೆನ್ ದರ್ ಇಸ್ ಅನ್ ಎಂಟೈರ್ ಲಿಸ್ಟ್ ಇದೆ, ಅದು NIOS ವೆಬ್ಸೈಟ್ ಅಲ್ಲಿ ಸ್ಟಡಿ ಸೆಂಟರ್ ಲಿಸ್ಟ್ ಅಂತಾನೆ ಇದೆ. ಸೊ ಯು ಕ್ಯಾನ್ ಚೆಕ್ ದಟ್ ಔಟ್. ಸೊ ಆಪ್ಷನ್ಸ್ ಇದೆ. ಇಟ್ ಇಸ್ ನಾಟ್ ದಟ್ 7,700 ಅಂದ್ರೆ ನಮ್ ಬ್ಯಾಂಗ್ಳೂರಲ್ಲಿ ತುಂಬಾ ಜಾಸ್ತಿ ಇದೆ ಆಕ್ಚುಲಿ ಸ್ಪೀಕಿಂಗ್. ಬಟ್ ಯಾ ಮೈಸೂರು ಬೇರೆ ಕಡೆನೂ ಇದೆ. ಸೊ ವಿಲ್ ಹ್ಯಾವ್ ಟು ಜಸ್ಟ್ ಚೆಕ್ ಔಟ್ ಎಲ್ಲೆಲ್ಲಿದೆ ಅಂತ. ಸೊ ಯಾ ವಿಲ್ ಹ್ಯಾವ್ ಟು ಚೆಕ್ ಅಂಡ್ ದೆನ್ ಅಡ್ಮಿಟ್. ಇವಾಗ ಪ್ರೈವೇಟ್ ಸ್ಕೂಲಲ್ಲೂ NIOS ಅಂತ ಮಾಡೋ ಅವಶ್ಯಕತೆ ಹೆಂಗಿದೆ ಮೇಡಮ್? ಓಕೆ, ಸೊ ಆಕ್ಚುಲಿ ಕೆಲವೊಂದು ಸ್ಕೂಲ್ ಅಲ್ಲಿ ದೇ ಹ್ಯಾವ್ NIOS ಆಲ್ಸೋ ಆಸ್ ಒನ್ ಆಫ್ ದ ಆಪ್ಷನ್ಸ್. ಅವರು ಬೇರೆ ಬೋರ್ಡ್ ಗೆ ಅಟ್ಯಾಚ್ ಆಗಿದ್ರು ಅವರು NIOS ಮಾಡ್ತಾರೆ. ಓಕೆ, ಬಟ್ ಒಬ್ರೊಬ್ರು ಏನಿರತ್ತೆ, ಅವ್ರ ಸ್ಟಡಿ ಸೆಂಟರ್ ಇರಲ್ಲ, ಬಟ್ ದೇ ವಿಲ್ ಕೋಚ್ ದ ಚಿಲ್ಡ್ರನ್. ಇವಾಗ ನಮ್ ಸ್ಕೂಲ್ ಇಟ್ ಇಸ್ ನಾಟ್ ಅ ಸ್ಟಡಿ ಸೆಂಟರ್ ಫಾರ್ NIOS, ಬಟ್ ನಾವು ಕೋಚ್ ಮಾಡ್ತೀವಿ ಮಕ್ಕಳಿಗೆ. ಬಿಕಾಸ್ ಚಿಲ್ಡ್ರನ್ ವಿತ್ ಡಿಫಿಕಲ್ಟಿ ಅವ್ರಿಗೆಲ್ಲ ಬೆನಿಫಿಟ್ ಆಗ್ಲಿ ಅಂತ ನಾವು ಕೋಚ್ ಮಾಡ್ತೀವಿ. ಸೊ ಬಟ್ ವೆನ್ ದೇ ಆರ್ ರಿಜಿಸ್ಟರಿಂಗ್, they will have to register with some other study center. Okay. Yeah. They will get that regular schooling alva. ಬೇರೆ NIOS ಅಂದ್ರೆ if they have to sit at home only, ಎಲ್ರು ಮನೇಲಿ ಕೂತ್ಕೊಂಡಂತೂ ಓದಕ್ಕಾಗಲ್ಲ. They need some guidance, especially children who have difficulty. ಅವ್ರಿಗೆ ಹ್ಯಾಂಡ್ ಹೋಲ್ಡಿಂಗ್ ಬೇಕಿರತ್ತೆ. So ಅದಕ್ಕೆ some of the schools have opted. Insight Academy is one of the schools where we have taken NIOS. ಆದ್ರೆ the best thing is ಮುಂಚೆ ಎಲ್ಲ ಬರೀ ಚಿಲ್ಡ್ರನ್ ವಿತ್ ಡಿಫಿಕಲ್ಟಿ ಮಾತ್ರ NIOS ತಗೊಳ್ತಿದ್ರು. ಈಗ ದೇರ್ ಆರ್ ಮೆನಿ ಪೀಪಲ್ ಹೂ ವಾಕ್ ಇನ್ ಸೇಯಿಂಗ್ ದಟ್ ನನಗೆ NIOS ಬೇಕು ಅಂತ, ನನಗೆ ಫ್ಲೆಕ್ಸಿಬಿಲಿಟಿ ಬೇಕು, ನಾನು ಕ್ರಿಕೆಟ್ ಅಲ್ಲಿ ನಾನು ಕೋಚಿಂಗ್ ಎಲ್ಲ ಹೋಗ್ಬೇಕಾಗಿರತ್ತೆ, ಸೊ ನನಗೆ NIOS ಬೇಕು, ನಾನು ಬೇಗ 10th ಬರಿಬೇಕು, ಅದಕ್ಕೆ ನನಗೆ NIOS ಬೇಕು. ಸೊ ದೇರ್ ಆರ್ ಡಿಫರೆಂಟ್ ರೀಸನ್ಸ್ ಫಾರ್ ವಿಚ್ people are choosing NIOS and they're coming. So otherwise, it wasn't the case a few years ago. Okay, ma'am. ಒನ್ ಲಾಸ್ಟ್ ಕ್ವಶನ್ ಮ್ಯಾಮ್, ನಿಮ್ ಜೀವನದಲ್ಲಿ ನಿಮ್ಗೆ ಗೈಡಿಂಗ್ ವಾಯ್ಸ್ ಅಂತ ಇದ್ದವ್ರು ಯಾರು? ಓಕೆ, ಸೊ ಐ ಲರ್ನ್ ಫ್ರಮ್ ಎವ್ರಿಬಡಿ. ಇವಾಗ ನಿಮ್ಮ ಹತ್ರ ಮಾತಾಡ್ತಿದ್ರೆ ನಿಮ್ಮಲ್ಲಿ ಏನಾದ್ರು ಇಫ್ ಐ ಫೀಲ್ ಐ ಶುಡ್ ಲರ್ನ್ ಫ್ರಮ್ ಸಂಗೀತಾ, ದಿಸ್ ಕ್ವಾಲಿಟಿ ಆಫ್ ಹರ್ಸ್ ಇಸ್ ರಿಯಲಿ ನೈಸ್, ಐ ಶುಡ್ ಗೆಟ್ ದಟ್ ಅಂತ ಅಂದಾಗ ಐ ಆಮ್ ಆಲ್ವೇಸ್ ಓಪನ್ ಟು ಲರ್ನಿಂಗ್. ಸೊ ಎಲ್ಲಾ ಕಡೆನೂ ಐ ಫೀಲ್ ದೇರ್ ಇಸ್ ಲಾಟ್ ಟು ಲರ್ನ್ ಫ್ರಮ್ ದ ಎಂಟೈರ್ ಯೂನಿವರ್ಸ್ ಅಂತ. But, guiding force andre in personal life, I would say my mother. And in education, I have two mentors who have made a big difference in my life. One is our principal ma'am, Mrs. Mehaboob D'Souza. ಮತ್ತೆ ಇನ್ನೊಂದು ಅಂದ್ರೆ ರೇಖಾ ಅಂತ, ಡಾಕ್ಟರ್ ರೇಖಾ ರಾಮಚಂದ್ರನ್, ಸುರೇಖಾ ರಾಮಚಂದ್ರನ್. ಅವ್ರು ಬಂದು DSFI, ಡೌನ್ ಸಿಂಡ್ರೋಮ್ ಫೆಡರೇಷನ್ ಆಫ್ ಇಂಡಿಯಾ ಅಲ್ಲಿದ್ದಾರೆ. ಸೊ these two people have played a big role in my educational, this journey as a teacher, amele special educator, and now panelist, everything. It's because of them and their guidance anta. But God above is the biggest, guiding force. So ನನಗೆ ಏನಾದ್ರು ನಾನು ತಪ್ಪು ಮಾಡ್ತಾ ಇದ್ದೀನಿ ಅಂತ ಅನ್ಸಿದ್ರೆ ಅದು ಮಾಡಕ್ ಹೋಗಲ್ಲ. So I feel God and our conscience is the biggest guiding force for everybody. ಒಳ್ಳೆಯದು ಮ್ಯಾಮ್. ವೆರಿ ಇನ್ಫಾರ್ಮೇಟಿವ್, ವೆರಿ ಇನ್ಸೈಟ್ಫುಲ್ ಅಂಡ್ ಇನ್ಸ್ಪೈರಿಂಗ್ ಮ್ಯಾಮ್. ಆಯಿಷಾ ಮ್ಯಾಮ್, NIOS ಅಲ್ಲಿ 10th ಎಕ್ಸಾಮ್ ಕೊಟ್ಮೇಲೆ ನಾವು ಬೇರೆ ಬೋರ್ಡ್ ಸ್ವಿಚ್ ಆಗ್ಬೋದಾ? ಡೆಫಿನೆಟ್ಲಿ ಸ್ವಿಚ್ ಆಗ್ಬೋದು. ನಾನೊಂದು ಎಕ್ಸಾಂಪಲ್ ಹೇಳಿನೇ ಐ ವಿಲ್ ಎಕ್ಸ್ಪ್ಲೇನ್ ಟು ಯು. ನನ್ನ ಮಗಳು ಆಕ್ಚುಲಿ 10th NIOS ಅಲ್ಲೇ ಮಾಡಿದ್ದು. ಅದಾದ್ಮೇಲೆ ಅವಳು PUC ಮಾಡಿದ್ಲು ದಯಾನಂದ್ ಸಾಗರ್ ಕಾಲೇಜಲ್ಲಿ. ಅವಳು PUC ಕಾಮರ್ಸ್ ಮಾಡಿದ್ಲು. ಅಂಡ್ ಅದಾದ್ಮೇಲೆ VET ಕಾಲೇಜಲ್ಲಿ ಅವಳು ಡಿಗ್ರಿ ಮುಗಿಸಿದ್ಲು, BSc ಇನ್ FAD, ದಟ್ ಇಸ್ ಫ್ಯಾಷನ್ ಅಪ್ಯಾರಲ್ ಡಿಸೈನ್ ಮಾಡಿದ್ಲು. ಅಂಡ್ ಇದು ಬರದ್ಲು, ಎಂಟ್ರೆನ್ಸ್ ಎಕ್ಸಾಮ್ ಬರದ್ಲು NIFT-ಗೆ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಫ್ಯಾಷನ್ ಟೆಕ್ನಾಲಜಿ. ಸೊ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ಸಿಗೋದೇನು ಸುಲಭ ಇಲ್ಲ. ನಾವು ಎಂಟ್ರೆನ್ಸ್ ಎಕ್ಸಾಮ್ ಬರಿಬೇಕು, ರ್ಯಾಂಕಿಂಗ್ ಇರುತ್ತೆ. ಸೊ ಅಲ್ಲಿ ಚೆಕ್ ಆಲ್ ದ ಡಾಕ್ಯುಮೆಂಟ್ಸ್ ಆಲ್ಸೋ ಅಲ್ವಾ. ಸೊ 10th document was from NIOS only. So she didn't have any problem ಅಲ್ಲಿ, NIOS ಸೊ ಹೇಗೆ ಮಾಡ್ಬೋದು ಅದು ಏನು ಪ್ರಾಬ್ಲಮ್ ಇರ್ಲಿಲ್ಲ. ಅವಳು ಮಾಸ್ಟರ್ಸ್ ಮುಗಿಸಿದ್ಲು, ಇವಾಗ ಫ್ಯಾಷನ್ ಮ್ಯಾನೇಜ್ಮೆಂಟ್ NIFT ಹೈದರಾಬಾದ್ ಇಂದ ಮುಗಿಸಿದ್ಲು. ಸೊ ನೌ ಶಿ ಇಸ್ ಬ್ಯಾಕ್. ಸೊ ದೇ ಕ್ಯಾನ್ ಟು ಆನ್ಸರ್ ಯುವರ್ ಕ್ವೆಶ್ಚನ್ ಇನ್ ಶಾರ್ಟ್, ಯಾವ ಬೋರ್ಡ್ಗಾದ್ರೂ ಅವ್ರು ಶಿಫ್ಟ್ ಮಾಡ್ಬೋದು. 10th ಮಾಡಿದ್ರೆ NIOS ಅಲ್ಲಿ, 12th NIOS ಅಲ್ಲೇ ಮಾಡ್ಬೇಕು ಅಂತ ಏನು ನಿಬಂಧನೆ ಇಲ್ಲ. ದೇ ಕ್ಯಾನ್ ಡೂ ಎನಿ ಅದರ್ ಬೋರ್ಡ್ ಆಲ್ಸೋ, ಸ್ಟೇಟ್ ಬೋರ್ಡ್ಗೂ ಹೋಗ್ಬೋದು. ಎಸ್, ಡೆಫಿನೆಟ್ಲಿ. ಯಾ ಮ್ಯಾಮ್, ನಿಮ್ಗೊಂದು ಚಿಕ್ಕ ಸರ್ಪ್ರೈಸ್. ಓಕೆ,
ನಾವು ರ್ಯಾಪಿಡ್ ಫೈರ್ ರೌಂಡ್ಗೆ ಹೋಗ್ತಿದೀವಿ. ಇದ್ರಲ್ಲಿ ಏನು ಅಂದ್ರೆ ನಾವು ನಿಮ್ಗೊಂದು ಪ್ರಶ್ನೆ ಕೇಳ್ತೀವಿ, ನೀವು 1 ಸೆಕೆಂಡ್ ಅಲ್ಲಿ ನಿಮ್ ಮೈಂಡ್ ಅಲ್ಲಿ ಏನ್ ಪಟ್ ಅಂತ ಬರುತ್ತೋ ಅದನ್ನ ನೀವು ಆನ್ಸರ್ ಮಾಡ್ಬೋದು. Oh God, twist. Okay. Yes. ನಿಮಗೆ ಇಷ್ಟವಾದ ಡಿಶ್ ಏನು? Dish. Gulab jamun. ಓಕೆ. Sweet. Any sweets. ನಿಮ್ಮ ಫೇವ್ರೆಟ್ ಮೂವಿ ಯಾವುದು ಮೇಡಮ್? ಅಂತದ್ ಯಾವ್ದು ಇಲ್ಲ. ಜಸ್ಟ್ ಲೈಕ್ ದಟ್ ಥಿಂಕಿಂಗ್ ಆಫ್ ಇಟ್. ಐ ಡೋಂಟ್ ಹ್ಯಾವ್ ಎನಿ ಫೇವರೆಟ್ ಮೂವಿ. ಓಕೆ, ಮೂವೀಸ್ ನೋಡ್ತೀರಾ? ನೋಡ್ತೀನಿ. ಓಕೆ. ನಮ್ಮ ಸಮಾಜದಲ್ಲಿ ನೀವು ಯಾವುದಾದರೂ ಒಂದು ಚೇಂಜ್ ತರಬೇಕು ಅಂದ್ರೆ ಅದು ಏನು? ಆಕ್ಸೆಪ್ಟೆನ್ಸ್ ಮತ್ತೆ ಎಲ್ಲರ ಬಗ್ಗೆ ನಾವು ಹೇಳ್ತಾ ಇರ್ತೀವಿ, ಏನೋ ಒಂದು ರಾಂಗ್ ಥಿಂಗ್ ಹೇಳ್ತೀವಿ ನಾವು, ಇದು ಹಿಂಗಾಗಿಲ್ಲ, ಹಿಂಗಾಗ್ಬಾರ್ದು ಅಂತ. ಸೊ ರಾದರ್ ದೆನ್ ದಟ್ ಪಾಸಿಟಿವ್ ಆಗಿರ್ಬೇಕು ಅಂತ ಅನ್ಸುತ್ತೆ. ಯಾರನ್ನು ಕೆಳಗ್ ಹಾಕ್ಬಾರ್ದು. ಎಷ್ಟಾಗತ್ತೆ ನಮ್ಮಲ್ಲಿ ವಿ ಶುಡ್ ಟ್ರೈ ಟು ಬ್ರಿಂಗ್ ಅಪ್ ಎವ್ರಿಬಡಿ. ಸುಮ್ನೆ ಇವ್ರು ಸರಿ ಇಲ್ಲ, ಅವ್ರು ಸರಿ ಇಲ್ಲ ಅಂತ ಮಾತಾಡೋದು. ಐ ಥಿಂಕ್ ಐ ವಾಂಟ್ ಟು ಚೇಂಜ್ ದಟ್ ಇಫ್ ಇಟ್ ಇಸ್ ಪಾಸಿಬಲ್. ಐ ಡೋಂಟ್ ನೋ. ನಿಮಗೆ ಇಷ್ಟವಾದ ಆಕ್ಟಿವಿಟಿ ಏನು? ನನಗೆ ರೀಡಿಂಗ್ ಇಷ್ಟ, ಮತ್ತೆ ನನಗೆ ಲರ್ನಿಂಗ್ ಟೀಚಿಂಗ್ ಏಡ್ಸ್ ಮಾಡೋದು ಇಷ್ಟ, ಆರ್ಟ್ ಅಂಡ್ ಕ್ರಾಫ್ಟ್ ಇಷ್ಟ. ಸೊ ಲಾಟ್ ಆಫ್ ಥಿಂಗ್ಸ್ ಐ ಲೈಕ್ ಅಂಡ್ ಐ ಲವ್ ರೋಮಿಂಗ್. ಓಕೆ. ಸೊ ರೀಡಿಂಗು, ರೋಮಿಂಗು ಅಂದ್ರೆ, ಸೊ ವಿಚ್ ಇಸ್ ಯುವರ್ ಫೇವ್ರೆಟ್ ಬುಕ್ ಅಂಡ್ ವಾಟ್ ಈಸ್ ಯುವರ್ ಫೇವ್ರೆಟ್ destination? Jane Austen I used to read before. I like reading about detective things, Sherlock Holmes ಎಲ್ಲ ತುಂಬಾ ಓದಿದ್ದೀನಿ that time. Right. I also like Tintin and also it is not like, ಒಂದೇ ಒಂದ್ genre ಮಾತ್ರ ಅಂತ. ಎಲ್ಲ ಓದೋದು. Even if you give me newspaper, I'll find something to read in that. So as such reading ನನ್ಗೆ ತುಂಬಾ ಇಷ್ಟ. ಫೇವ್ರೆಟ್ ವೆಕೇಶನ್? Vacation I'm planning one tomorrow. So ಮಡಿಕೇರಿ ಹೋಗ್ಬೇಕು ಅಂತ ನೋಡಿ. ಓಕೆ ಮ್ಯಾಮ್. But yeah, I love hill stations and beaches. ನಿಮಗೆ ನಿಮ್ಮ ಪ್ರಕಾರ ಜೀವನ ಅಂದ್ರೆ ಏನು? ಜೀವನ ಅಂದ್ರೆ ನಾವು ಹುಟ್ಟಿದೀವಿ, ನಾವು ಹೋಗೋದು, ಇನ್ ಬಿಟ್ವೀನ್ ಇರೋದು ಕೆಲವೇ ಇಯರ್ಸ್ ಇರೋದು. ಸೊ ಆ ಟೈಮ್ ಅಲ್ಲಿ ನಾವು ಏನಾದ್ರೂ ಒಳ್ಳೇದ್ ಮಾಡಕ್ಕಾದ್ರೆ ಮಾಡಿ ಹೋಗ್ಬೇಕು. ನಾವು ಹೋದಾಗ ಪೀಪಲ್ ನಮ್ಮನ್ನ, ನಮ್ಮ ಹೆಸರು ಬಂದಾಗ ಅವ್ರು ಅನ್ಕೋಬೇಕು, ಓಕೆ ಇವ್ರೇನೋ ಒಳ್ಳೇದ್ ಮಾಡಿದ್ದಾರೆ ಅಂತ, ಯಾರಿಗೂ ಕೆಟ್ಟದ್ ಮಾಡಿಲ್ಲ ಅಂತ ಅನ್ಕೋಬೇಕು. ಏನೋ ಒಂದ್ ಮಾಡ್ಬೇಕು, ಎಲ್ರನ್ನು ಹ್ಯಾಪಿಯಾಗಿ ಇಡ್ಬೇಕು. ಇಟ್ಸ್ ನಾಟ್ ಪಾಸಿಬಲ್, ಬಟ್ ದೆನ್ ನಮ್ಮಲ್ಲಿ ಆಗಿದ್ದಷ್ಟು ಹೆಲ್ಪ್ ಮಾಡ್ಬೇಕು ಎಲ್ರಿಗೂ ಅಂತ. ದಟ್ ಇಸ್ ವಾಟ್ ಜರ್ನಿ ಇಸ್ ಅಬೌಟ್. ಏನೋ ಒಂದು ಸಾಧನೆ ಮಾಡ್ಬೇಕು ಅಂತ. ಓಕೆ ಮ್ಯಾಮ್, ವಂಡರ್ಫುಲ್. ಮೇಡಮ್, ಇದು ಕೊನೆಗೂ ಮುಂದೆ ಇನ್ನು NIOS ಅಲ್ಲಿ ಇನ್ನೊಂದು ಚಿಕ್ಕ ಪ್ರಶ್ನೆ ನನ್ನ ಮೈಂಡ್ ಅಲ್ಲಿ ಬರ್ತಿದೆ. ಸೊ ನೀವು NIOS ಭವಿಷ್ಯ ಹೆಂಗ್ ನೋಡ್ತಿದ್ದೀರಾ? NIOS ಇಂಡಿಯಾದಲ್ಲಿ ಫ್ಯೂಚರ್ ಹೆಂಗಿರುತ್ತೆ NIOS? Definitely it is going to go up. The number of children NIOS ಅಲ್ಲಿ ಮಾಡೋದು ಡೆಫಿನೆಟ್ಲಿ ಅದು ಜಾಸ್ತಿ ಆಗತ್ತೆ ಬಿಕಾಸ್ ಆಫ್ ದ ಫ್ಲೆಕ್ಸಿಬಿಲಿಟಿ ಇಟ್ ಸೆಲ್ಫ್. ಇವಾಗ ಮಕ್ಕಳು ದೇ ಡೋಂಟ್ ವಾಂಟ್ ಟು ಸ್ಟಡಿ ದ ಸೇಮ್ ಥಿಂಗ್. ಒಂದೇ ಇದರಲ್ಲಿ ಸ್ಕೂಲ್ಗೆ ಹೋಗಿ ಇದೆಲ್ಲ ಅಸೈನ್ಮೆಂಟ್ ಬರಿಬೇಕು. ದೇ ಡೋಂಟ್ ವಾಂಟ್ ಟು ಡೂ ದಟ್. ಅವರಲ್ಲಿ ಏನೋ ಆಸಕ್ತಿ ಇರತ್ತೆ, ನಾನು ಡಾನ್ಸ್ ಮಾಡ್ಬೇಕು, ನಾನು ಇನ್ನೂ ಬೇರೆ ಇಂಟ್ರೆಸ್ಟ್ ಇದೆ ಅಂತ ಆಗತ್ತೆ. ಸೊ ಈಗ ಪೇರೆಂಟ್ಸ್ ಹಂಗೆ ದೇ ಆರ್ ಗಿವಿಂಗ್ ಲಾಟ್ ಆಫ್ ಎನ್ಕರೇಜ್ಮೆಂಟ್ ಫಾರ್ ದಟ್ ಆಲ್ಸೋ. ನಮ್ ಕಾಲದಲ್ಲಿ ಓದ್ಲಿಲ್ಲ ಅಂದ್ರೆ 2 ಆಗ್ತಾ ಇದ್ರು. ಸೊ ಈಗ ಹಂಗಿಲ್ಲ. ಸೊ ದೇ ಗಿವ್ ಅ ಲಾಟ್ ಆಫ್ ಇಂಪಾರ್ಟೆನ್ಸ್ ಟು ಅದರ್ ಕೋ ಕರಿಕ್ಯುಲರ್ ಥಿಂಗ್ಸ್ ಆಲ್ಸೋ. ಸೊ ಅಂಡ್ ದೇ ರೆಕಗ್ನೈಸ್, ಓಕೆ ಇದ್ರಲ್ಲಿ ಚೆನ್ನಾಗಿ ಮಾಡ್ತಿದ್ದಾರೆ, ಆ ಲೈನ್ಗೆ ಕರ್ಕೊಂಡು ಹೋಗೋಣ ಅಂತ ಲಾಟ್ ಆಫ್ ಪೇರೆಂಟ್ಸ್. ದಟ್ ಇಸ್ ಅ ವೆಲ್ಕಮ್ ಚೇಂಜ್ ದಟ್ ಐ ಆಮ್ ಸೀನ್. ಸೊ ಹಾಗಿದ್ದಾಗ all parents as such, what we want is, we want at least the basic education ಅವ್ರು ಆಗ್ಬೇಕು. ಏನೋ ಒಂದು ಪ್ಲಾನ್ ಆಗದೆ ಹೋದ್ರೆ, ಅವರು ಸರಿಗೆ ಅಡ್ರೆಸ್ ಆಗದೆ ಹೋದ್ರೆ ಅಟ್ ಲೀಸ್ಟ್ ಅವರು ಓದಿರ್ಬೇಕು ಏನೋ ಒಂದು, ಸೊ ದಟ್ ದೇ ಕ್ಯಾನ್ ಸ್ಟಡಿ ಅಂಡ್ ದೇ ಕ್ಯಾನ್ ಅರ್ನ್ ದೇರ್ ಲಿವಿಂಗ್. ಒಂದ್ ಜಾಬ್ ಸಿಗ್ಬೇಕು ಅಂತ ಆ ತರ ಇರ್ಬೇಕು ಅಂತ ಎಲ್ಲಾ ಪೇರೆಂಟ್ಸ್ ದೇ ಆರ್ ವರಿಡ್ ಅಬೌಟ್ securing that kind of an education and giving them a path. So this is, I think, going forward, number of students enrolling for NIOS and making use of this opportunity of all the flexibility and everything definitely will be more compared to the normal streams as such. Okay, main streams. Okay ma'am, thank you so much. ಈ ದಿನ ನಮ್ಮ ಜೊತೆ ಆಯಿಷಾ ಮೇಡಮ್ ಅವರು ಭಾಗವಹಿಸಿದ್ದಕ್ಕೆ ತುಂಬಾ ಧನ್ಯವಾದಗಳು. ಇಷ್ಟೊಂದು ವಿಷಯ NIOS ಮತ್ತೆ OBE ಬಗ್ಗೆ ತಿಳ್ಕೊಂಡಿದೀವಲ್ವಾ ನಾವು. ಹಾಗಾದ್ರೆ ಸರಿ, ಇದು ನಮ್ಮ ಇಂದಿನ ಎಪಿಸೋಡ್ ಆಗಿದ್ದು ಆಯಿಷಾ ಮ್ಯಾಮ್ ಅವರ ಜೊತೆ. ಕಾರ್ಯಕ್ರಮ ಕೊನೆ ಮಾಡುವ ಮೊದಲು ನಿಮ್ಗೊಂದು ಸಣ್ಣ ವಿನಂತಿ. ನೀವು ನಮ್ಮ TGV ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.
ನಿಮ್ಗೆ ಟಿಜಿವಿ ಕನ್ನಡ ಎಪಿಸೋಡ್ಸ್ ಇಷ್ಟ ಆಗಿದ್ರೆ ನಿಮ್ಮ ಮೆಚ್ಚಿನ 3 ಜನ ಅಥವಾ ಸ್ನೇಹಿತರ ಜೊತೆ ಶೇರ್ ಮಾಡಿ. ಅವರಿಗೂ ಇದರಿಂದ ಏನಾದ್ರೂ ಉಪಯೋಗ ಖಂಡಿತ ಆಗುತ್ತೆ. ಸರಿ, ಹಾಗಿದ್ರೆ ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ. ಇನ್ನಷ್ಟು ಒಳ್ಳೆ ಮಾಹಿತಿ ಬಗ್ಗೆ ಮಾಹಿತಿ ಹಂಚ್ಕೊಳ್ಳೋಣ. ನಮಸ್ಕಾರ. ಟಿಜಿವಿ ಕನ್ನಡ ಉತ್ತಮ ಜೀವನಕ್ಕಾಗಿ ಅನುಭವದ ಮಾತುಕತೆ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ವೆರಿ ಮಚ್.